ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯನ್ನು ಸಲ್ಲಿಸುತ್ತೆ. DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ 2236ನೇ ಈ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಅದರ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಪ್ರಾಡಕ್ಟ್ ಟ್ರೈನಿಂಗ್. ಈ ಒಂದು ಪ್ರಾಡಕ್ಟ್ ಟ್ರೈನಿಂಗ್ ಕಾರ್ಯಕ್ರಮ ನಡೆಸಲಿಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ ಮಾಡಿದ್ದಾರೆ. ಯಾಕಂದ್ರೆ ಅವರು DXN ಸುಮಾರು ಒಂದು 26 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ 26 ವರ್ಷದಲ್ಲಿ 26 ಜಾಸ್ತಿ ದೇಶವನ್ನು DXN ಮುಖಾಂತರ ಫ್ರೀಯಾಗಿ ಸುತ್ತಿ ಬಂದಿದ್ದಾರೆ. ಅವರ ಟೀಮ್ ಅಲ್ಲಿ 70 ಸಾವಿರಕ್ಕಿಂತ ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಹೊಂದಿದ್ದಾರೆ. ಅದರಲ್ಲಿ 7 ಸಾವಿರಕ್ಕಿಂತ ಜಸ್ಟ್ ಸ್ಟಾರ್, 600 ಮಿಕ್ಕಿ ರೂಬಿ, 200 ಮಿಕ್ಕಿ ಡೈಮಂಡ್ ಹೊಂದಿದ್ದಾರೆ. ಇವರು ಹಲವಾರು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಯಾಕಂದ್ರೆ ಇವರ ಸಾಧನೆಯನ್ನು ಗುರುತಿಸಿ ಇವರಿಗೆ ಆರ್ಯಭಟ ಸದ್ಭಾವನಾ ಅವಾರ್ಡ್ ಇರ್ಬೋದು, ಜೈಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, DXN ಅಭಿಮಾನಿ ಬಳಗದಿಂದ DXN ಸಾಧಕ ರತ್ನ ಪ್ರಶಸ್ತಿ ಬರೆದಿದ್ದಾರೆ. ಇವರೇ ನಮ್ಮ ಮೇಲೆ ನೆಚ್ಚಿನ ಹೃದಯವಂತ ನಾಯಕರಾದ ಶ್ರೀಯುತ SN ಶೆಟ್ಟಿ, ಉಡುಪಿ ಎಕ್ಸಿಕ್ಯೂಟಿವ್ ಸೀನಿಯರ್ ಕ್ರೌನ್ ಡೈಮಂಡ್ ಆದ ಶೆಟ್ಟಿ ಸರ್ ಇವತ್ತಿನ ಕಾರ್ಯಕ್ರಮ ನಡೆಸಲಿದ್ದಾರೆ. ಸರ್, ತಮಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಆಲ್. ಸೆಕೆಂಡ್ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಪ್ರತಿಯೊಬ್ಬರಿಗೂ ಇವತ್ತಿನ ಒಂದು ನ್ಯೂಸ್ ಅಂದ್ರೆ ಇವತ್ತು 5 ಗಂಟೆಗೆ ನಮ್ಮ ಪ್ರೊಫೆಸರ್ ಇಂದ ಮೀಟಿಂಗ್, ನಿಮ್ಗೆ ಯಾವ ರೀತಿ ನೀವು ಬಿಸ್ನೆಸ್ ಅನ್ನ ಫಾಸ್ಟ್ ಕೊಂಡೋಗ್ಬಹುದು, ಯಾವ ರೀತಿ ನಮ್ಮ ಲೂಪ್ ಹೋಲ್ಸ್ ಇದೆ ಅದನ್ನ ಯಾವ ರೀತಿ ಕರೆಕ್ಟ್ ಮಾಡ್ಕೋಬಹುದು. ಹಾಗೇನೆ ನಮ್ಮ ದಿವ್ಯಾ ಪ್ರಕಾಶ್ ಅವರು, ನಮ್ಮ ಇಂಡಿಯಾ ಇನ್ಚಾರ್ಜ್, ಅವರು ಕೂಡ ಮಾತಾಡ್ಲಿಕ್ಕಿದ್ದಾರೆ. ಆದ್ರಿಂದ ಯಾರು ಮಿಸ್ ಮಾಡದೆ, ಲಿಂಕ್ ನಾವು ಆಲ್ರೆಡಿ ಕಳಿಸಿದ್ದೀವಿ ನಿಮ್ಗೆ. ಯಾರಿಗೆ ಲಿಂಕ್ ಸಿಗ್ಲಿಲ್ಲ ಲಿಂಕಿಗೆ ಕೇಳ್ಬಹುದು. ಇದನ್ನ ಮಿಸ್ ಮಾಡದೆ 5 ಗಂಟೆಗೆ ಆನ್ಲೈನ್ ನಲ್ಲಿ ಏನೋ ನೀವು ಹಣ ಕಟ್ಬೇಕಂತಿಲ್ಲ, ಅಥವಾ ಇಲ್ಲಿಂದ ಧಾರವಾಡ ಹೋಗ್ಲಿಕ್ಕೆ, ಅಥವಾ ಧಾರವಾಡ ಹುಬ್ಳಿ ಹೋಗ್ಲಿಕ್ಕೆ, ಉಡುಪಿ ಸಿಟಿಗೆ ಹೋಗ್ಲಿಕ್ಕೆ, ಅಥವಾ ಮಂಗಳೂರಿಗೆ ಹೋಗ್ಲಿಕ್ಕೆ, ಬೆಂಗಳೂರಿಗೆ ಹೋಗ್ಬೇಕಂತಿಲ್ಲ. ನಿಮ್ಮ ಮನೆಯಲ್ಲೇ ನೀವು ಆನ್ಲೈನ್ ಅಲ್ಲಿ ಮೀಟಿಂಗ್ ಅನ್ನ ನೋಡ್ಬೋದು. ಸೊ ಅದರಿಂದ ಪ್ರೊಫೆಸರ್ ಬರ್ತಾರೆ ಅಂತ ಹೇಳಿದ್ರೆ ಯಾರು ಮಿಸ್ ಮಾಡದೆ ಅಟೆಂಡ್ ಮಾಡಿ. ಯಾಕಂದ್ರೆ ಅವರು ಈ ಏಜ್ ಅಲ್ಲೂ ಕೂಡ ಅವರಿಗೆ ಕರ್ನಾಟಕ ಅಂದ್ರೆ ಏನೋ ಒಂದು ಅವರಿಗೆ ಸೆಳೆತಾ ಇದೆ, ಕರ್ನಾಟಕವನ್ನು ನಾವು ಸರಿ ಮಾಡಲೇಬೇಕು ಅಂತ. ಸೊ ಅದಕ್ಕೋಸ್ಕರ ಪದೇ 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 ಮೀಟಿಂಗ್ ಹಾಕೊಂಡು ಬರ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಆದ್ರೂ ಯಾರಾದ್ರೂ ಒಬ್ಬರಾದ್ರೂ ಮೈಂಡ್ ಓಪನ್ ಆದ್ರೆ ಅದೇ ನನಗೆ ಖುಷಿ ಅಂತ ಹೇಳ್ತಾರೆ. ಅವರಿಗೆ ಕರ್ನಾಟಕದ ಬಗ್ಗೆ ಎಲ್ಲ ರಾಜ್ಯಗಳೆಲ್ಲ ಇಂಪ್ರೂವ್ಮೆಂಟ್ ಆಗ್ತದೆ. ಕರ್ನಾಟಕದವರು ಇಷ್ಟು ಇಂಪ್ರೂವ್ಮೆಂಟ್, ಇಷ್ಟು ನಾಲೆಡ್ಜ್ ಇದೆ, ಇಷ್ಟು ಸೋರ್ಸಸ್ ಇದೆ, ಎವ್ರಿಥಿಂಗ್ ಕರ್ನಾಟಕದಲ್ಲಿದೆ. ಸೊ ಆದ್ರೆ ಯಾಕೆ ಇನ್ನು DXN ಅವನು ಯಾಕೆ ಇಂಥ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನ ಜನರಿಗೆ ತಲುಪುವಲ್ಲಿ ನೀವು ವಿಫಲರಾಗಿದ್ದೀರಿ? ಯಾಕೆ ಸೀರಿಯಸ್ ಆಗಿ ಇನ್ನೂ 1 ಕೋಟಿ ಬಿಸ್ನೆಸ್ ಅಲ್ಲೇ ಇದ್ದೀರಿ? ಬೇರೆ ನೋಡಿ, ಇವನ್ ಬೇರೆ ಬೇರೆ ದೇಶಗಳಲ್ಲಿ 5 ಕೋಟಿ, 6 ಕೋಟಿ, 10 ಕೋಟಿ, ಇವನ್ ಬಿಹಾರದಲ್ಲಿ 25 ಕೋಟಿ ಒಂದು ರಾಜ್ಯ ಮಾಡ್ತಾ ಇದೆ. ಸೊ ಈಗ ಆಲ್ರೆಡಿ ಜಾರ್ಖಂಡ್ ಅಲ್ಲಿ 7ರಿಂದ 8 ಕೋಟಿ. ವೆರಿ ಸ್ಮಾಲ್ ಕಂಟ್ರಿ, ಸ್ಮಾಲ್ ರಾಜ್ಯ, ಸಣ್ಣ ರಾಜ್ಯ ಜಾರ್ಖಂಡ್. ಅಲ್ಲಿ ಸಹ ಅಷ್ಟು ಸೇಲ್ಸ್ ಇದೆ. UP ಆಫ್ಕೋರ್ಸ್ UP ಇಸ್ ಎ ವೆರಿ ಬಿಗ್ ಸ್ಟೇಟ್. ಅಲ್ಲಿ ಬಿಸ್ನೆಸ್ ಬರೋದೇನು ಅಂತ ದೊಡ್ಡದಂತ ಹೇಳಿಕ್ ಆಗೋದಿಲ್ಲ. ಬಟ್ ಕಂಪೇರಿಂಗ್ ಆಲ್, ಕರ್ನಾಟಕ ಸೇಲ್ಸ್ ಇಸ್ ವೆರಿ ಲೆಸ್ ಅಂತ ಹೇಳ್ತಾರೆ. ಸೊ ಅದರಿಂದ ಅದಕ್ಕೆ ಕಾರಣ ನಾವು ಲೀಡರ್ಸ್ ಅದನ್ನ ಹೇಗೆ ಕರೆಕ್ಟ್ ಮಾಡ್ಬೋದು ಅದ್ರ ಬಗ್ಗೆ ಅವರು ಇನ್ಫಾರ್ಮೇಶನ್ ಕೊಡ್ಲಿಕ್ಕಿದ್ದಾರೆ. ಎಲ್ಲರೂ ಮಿಸ್ ಆಗದೆ ಅದಕ್ಕೆ ಅಟೆಂಡ್ ಮಾಡಿ. ಆನ್ಲೈನ್ ಅಲ್ಲಿದೆ 5 ಗಂಟೆಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ಟ್ರೈಟ್ ಅವೇ ವಿ ವಿಲ್ ಗೋ ಟು ಅವರ್ ಇವತ್ತಿನ ಪ್ರಾಡಕ್ಟ್ ಪೋರಿಯಾ ಬಗ್ಗೆ ವಿಲ್ ಡಿಸ್ಕಸ್. ಟುಮಾರೋ ವಿ ಕ್ಯಾನ್ ಸೇ ಅದರ್ ಪ್ರಾಡಕ್ಟ್. ಓಕೆ, ಸೊ ಈ ಪೋರಿಯಾ ಅಂದ್ರೆ ಏನು ಅಂತ ಈ ನೋಡಿ, ಇಲ್ಲಿ ಒಂದು ಮರ ಕೊಟ್ಟಿದ್ದಾರೆ, ಮರಗಳ ಕೆಳಗಡೆ ಬೇರ್ ಕೊಟ್ಟಿದ್ದಾರೆ. ಇದಕ್ಕೆ ಏನಾದ್ರು ನಿಮ್ಗೆ ಅರ್ಥ ಆಗ್ತದ? ಏನ್ ಅರ್ಥ ಆಗ್ತದೆ ಇದರಲ್ಲಿ? ಏನ್ ಅರ್ಥ ಆಗ್ತದೆ? ಮರ ಇದೆ, ಕೆಳಗಡೆ ತುಂಬಾ ಬೇರುಗಳು ಕಾಣ್ತಾ ಇದೆ. ಇದರಲ್ಲಿ ಇದಕ್ಕೇನೋ ಒಂದು ಮೀನಿಂಗ್ ಇದೆ ಅಲ್ಲ, ಅದಕ್ಕೆ ಸುಮ್ಮನೆ ಕೊಟ್ಟಿರೋದಿಲ್ಲ ಅವರು. ಗಟ್ಟಿಯಾಗಿ ಬೇರನ್ನ ಗಟ್ಟಿಪಡಿಸತ್ತೆ, ಸಿದ್ಧಪಡಿಸತ್ತೆ ಅಂತ ಹೇಳಿ ಸರ್. ಅದು ಬೇಸ್ ಗಟ್ಟಿ ಆಗತ್ತೆ ತಗೊಳ್ಳೋದ್ರಿಂದ ಅಂತ ಅಂದ್ಕೊಂಡಿದೀವಿ. ಓಕೆ ಓಕೆ, ಇನ್ಯಾರಾದ್ರೂ ಹೇಳ್ಬೋದಾ? ಅದರಲ್ಲಿ ಸತ್ವಾಂಶಗಳು ಜಾಸ್ತಿ ಇರುತ್ತೆ ಸರ್ ಬೇರ್ನಲ್ಲಿ. ಸರ್, ಈ ಪ್ರಾಡಕ್ಟೇ ಬೇರಿಂದ ಸರ್. ಓಕೆ ಓಕೆ ಓಕೆ, ನಿಯರ್, ವೆರಿ ನಿಯರ್. ಓಕೆ, ಎನಿಬಡಿ? ಓಕೆ, ನೀವು ಹೇಳಿದ್ದೆಲ್ಲ ಕರೆಕ್ಟ್ ಇದೆ. ಯಾಕೆಂದ್ರೆ ಒಂದು ಮರ ಸ್ಟ್ರಾಂಗ್ ಆಗಿ ನಿಲ್ಬೇಕಾದ್ರೆ ಬೇರು ಇಂಪಾರ್ಟೆಂಟ್ ಇರ್ತದೆ. ಬೇರು ಎಷ್ಟು ಗಟ್ಟಿ, ಎಷ್ಟು ಆಳವಾಗಿ ಡೀಪ್ ಆಗಿ ಹೋಗ್ತದೋ ಅಷ್ಟು ಮರ ಸ್ಟ್ರಾಂಗ್ ಆಗಿ ಎಷ್ಟೋ ವರ್ಷ ಅದು ಇರ್ತದೆ. ನೋಡ್ಬೋದು, ಕೆಲವು 100 ವರ್ಷ 200 ವರ್ಷ ಇದ್ದದ್ದು ಇದೆ. ಅದಕ್ಕೆ ಕಾರಣ ಬೇರು. ಸೊ ಈ ಪೋರಿಯಾ ಕೂಡ ಒಂದು ಬೇರಿಂದ ತಯಾರಾಗಿದೆ, ಬೇರಿಂದನೇ ಇದು ತಯಾರಾಗಿರೋದು. ಅದಕ್ಕೋಸ್ಕರ ಆ ಮೀನಿಂಗ್ ಅನ್ನ ಇಟ್ಟಿರ್ಬೋದು. ಇನ್ನೊಬ್ರು ಹೇಳಿದ್ರು ಬೇರಲ್ಲಿ ಎಲ್ಲ ಅಂಶಗಳು ಡೆಫಿನೆಟ್ಲಿ ಅದು ಕೂಡ ಇರ್ಬೋದು. ಸೊ ಅದು ಕೂಡ ಮೀನಿಂಗ್ ಇರ್ಬೋದು. ಸೊ ಅದರಿಂದ ಈ ಪ್ರಾಡಕ್ಟ್ ನಮ್ಮ ಪೋರಿಯಾ ಕೂಡ ನಮ್ಮ ಏನು ಪ್ರತಿಯೊಂದು ಸೆಲ್ ಮೇಲೂ ಹೋಗಿ ಕೆಲಸ ಮಾಡ್ತದೆ. ಈ ದೇಹ ಎಂಬ ನಿಂತಿದೆಯಲ್ಲ, ಅದು ಬೇರಂದ್ರೆ ಜೀವಕೋಶ. ಇದು ಕೂಡ ಜೀವಕೋಶದ ಮೇಲೆ ಹೋಗಿ ಕೆಲಸ ಮಾಡ್ತದೆ. ಯಾಕಂದ್ರೆ ಇಮ್ಯುನಿಟಿನ ಆಕ್ಟಿವೇಟ್ ಮಾಡಿರೋದ್ರಲ್ಲಿ ನಂಬರ್ 1 ಇದೆ.
ಸೊ ದಟ್ ಪೋರಿಯಾ ದಟ್ 300 mg 120 ಟ್ಯಾಬ್ಲೆಟ್ಸ್. ಸೊ ನಿಮಗೆ 360 ಟ್ಯಾಬ್ಲೆಟ್ಸ್ ಕೂಡ ಬರ್ತದೆ. ಸೊ ಫ್ರಮ್ ಫೈನ್ ರೂಟ್ಸ್ ಟು ವೆಲ್ನೆಸ್ ಅಂತ ಹಾಕಿದ್ದಾರೆ. ಅಂದ್ರೆ ಬೇರ್ನಿಂದ ನಮ್ಮ ಯೋಗಕ್ಷೇಮ ಯಾವ ರೀತಿ ಕರೆಕ್ಟ್ ಆಗ್ಬಹುದು ಅದನ್ನ ನಾವು ಇವತ್ತು ತಿಳ್ಕೊಳ್ಳಿಕ್ಕಿದ್ದೀವಿ. ಸೊ ಒನ್ ಬೈ ಒನ್ ವಿ ವಿಲ್ ಸಿ ನೆಕ್ಸ್ಟ್. ಇದರಲ್ಲಿ ಏನು ಲಾಭಗಳಿದೆ, ಇದಂದ್ರೆ ಏನು ಅಂತ. ಪೋರಿಯಾ ಮಶ್ರೂಮ್ ನಾವು ಹೇಳಿದಾಗ ನೋಡಿದ್ರೆ ಇದು ಪೋರಿಯಾ ಮಶ್ರೂಮ್, ಇದು ಕೂಡ ಮಶ್ರೂಮ್ ಜಾತಿಗೆ ಸೇರಿದೆ. ಮೇ ಹ್ಯಾವ್ ಆಂಟಿ ಟ್ಯೂಮರ್ ಪ್ರಾಪರ್ಟೀಸ್. ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಪೋರಿಯಾದಲ್ಲಿ ನಿಮಗೆ ಏನೆಲ್ಲ ಅಂಶಗಳಿದೆ. ಫಸ್ಟ್ ಹೇಳಿದ್ರೆ ನಿಮಗೆ ಯಾವುದೇ ಗಡ್ಡೆಗಳಾಗದಿದ್ದಾಗೆ ಇದು ನಮ್ಮನ್ನ ರಕ್ಷಣೆ ಮಾಡ್ತದೆ. ಗಡ್ಡೆ ಆದ್ರೆ ಏನಾಗ್ತದೆ ಮುಂದೆ ಏನಾಗ್ತದೆ? ಇಟ್ ವಿಲ್ ಬಿಕಮ್ ಕ್ಯಾನ್ಸರ್ ಆಗ್ಬೋದು ಸರ್. ಬೇರೆ ಏನೇನೋ ಐರನ್ ಆಗ್ಬೋದು. ಓಕೆ, ಯಾಕೆ ಮೂರ್ತಿ ಅವರು ಹೇಳಿದ್ದು ಕರೆಕ್ಟ್ ಆಗಿದೆ. ಯಾಕಂದ್ರೆ 99 ಅಲ್ಲ 100% ಏನು ನಮ್ಮ ಕ್ಯಾನ್ಸರ್ ಇದೆ ಅದು ಗಡ್ಡೆಯೇ ಮೂಲ. ಆದ್ರಿಂದ ಎಲ್ಲಿ ನಿಮ್ಮ ದೇಹದಲ್ಲಿ ಗಡ್ಡೆ ಕಂಡುಬಿಡ್ತದೋ ಇಮಿಡಿಯೇಟ್ ಅದನ್ನ ನೀವು ಚೆಕ್ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಪ್ರಾಡಕ್ಟ್ ಇದೆ ನೋಡಿ, ಅಂಥವರಿಗೆ ಒಂದೇದಾಗಿ ನಿಮಗೆ ಗಡ್ಡೆ ಬರ್ದಿದ್ದ ಹಾಗೆ ಎಲ್ಲೇ ಆದರೂ ನಿಮಗೆ ಅಂಥದ್ದು ಏನಾದರೂ ಕಂಡು ಬಂದಿದ್ರೂ ಕೂಡ ನೀವೇನ್ ಮಾಡಬೇಕು, ಇಮಿಡಿಯೇಟ್ ಹತ್ತಿರದ ಸ್ಟಾಕ್ ಪಾಯಿಂಟ್ ಅಥವಾ ನಿಮ್ಮ ಡಿಸ್ಟ್ರಿಬ್ಯೂಟರ್ ಯಾರಿದ್ದಾರೆ ನೀವು ಅಲ್ಲಿ ಹೋಗ್ಬಿಟ್ಟು ಅದನ್ನ ಸರಿ ಮಾಡ್ಕೋಬೇಕಾಗ್ತದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆವಾಗಲೇ ಆ ರೀತಿ ಅಂದ್ರೆ ಆಂಟಿ ಟ್ಯೂಮರ್ ಇದಾಗಿ ವರ್ಕ್ ಆಗ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ ಫಸ್ಟ್ ಇದರಲ್ಲೇ ನಿಮ್ಗೆ. ಎರಡನೇದಾಗಿ ಆಂಟಿ ಇನ್ಫ್ಲಮೇಷನ್ ಪ್ರಾಪರ್ಟೀಸ್ ಕೂಡ ಇದರಲ್ಲಿ ಇದೆ. ಎಷ್ಟೋ ಜನರಿಗೆ ಬಾಡಿಯಲ್ಲಿ ಇನ್ಫ್ಲಮೇಷನ್ ಇರ್ತದೆ, ಬೇರೆ ಬೇರೆ ರೀತಿಯ ಸಂಕಟ ಆಗೋದು, ಉರಿ ಊತ ಆಗೋದು, ಅಥವಾ ನಿದ್ರೆ ಬರದೇ ಇರೋದು, ಅಥವಾ ಊದ್ಕೊಳ್ಳೋದು, ಅಥವಾ ಇರಿಟೇಷನ್ ಆಗೋದು, ಅಥವಾ ಇಂಬ್ಯಾಲೆನ್ಸ್ ಆಗೋದು, ಇದೆಲ್ಲ ನಿಮ್ಗೆ ಆಂಟಿ ಇನ್ಫ್ಲಮೇಷನ್ ಇರಬೇಕು. ಬಟ್ ಆಂಟಿ ಇನ್ಫ್ಲಮೇಷನ್ ಸೊ ಇದ್ರೆ ನಿಮ್ಗೆ ಏನಾಗ್ತದೆ, ಬಾಡಿಯಲ್ಲಿ ನಿಮ್ಗೆ ಅದನ್ನ ಬ್ಯಾಲೆನ್ಸ್ ಮಾಡ್ತದೆ. ಬ್ಯಾಲೆನ್ಸ್ ಮಾಡುವಲ್ಲಿ ಪೋರಿಯಾ ಮಶ್ರೂಮ್ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಕಂಟೈನ್ಸ್ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್. ಆಂಟಿ ಆಕ್ಸಿಡೆಂಟ್ ನಮ್ಮ ಬಾಡಿಗೆ ಅಗತ್ಯ ಬೇಕು. ಬಟ್ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಇಲ್ಲ, ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಇದೆ ಅಂತ ಹೇಳ್ತಾ ಇದೆ. ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಅಂಡ್ ಸಪೋರ್ಟ್ ಕ್ಯಾನ್ಸರ್ ಪ್ರಿವೆನ್ಷನ್. ಲಾಸ್ಟ್ ಬಟ್ ಲೀಸ್ಟ್ ಸಪೋರ್ಟ್, ನಿಮಗೆ ಕ್ಯಾನ್ಸರ್ ಬರ್ದಿದ್ದಾಗೆ ಇದು ಬಾಡಿಗೆ ಸಪೋರ್ಟ್ ಮಾಡ್ತದೆ. ಹಾಗಿದ್ರೆ ಈ ಮಶ್ರೂಮ್ ಅಂದ್ರೆ ಏನು, ಈ ಮಶ್ರೂಮ್ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆ ಆಶ್ಚರ್ಯ ಆಗ್ಬೋದು ನೋಡಿ. ಹೇಗೆ ಒಂದು ಬಂಡೆಕಲ್ಲ ಕಣ್ಣಂಗೆ ಕಾಣ್ತದ? ಹೌದು ಹೌದು ಸರ್. ಒಂದು ಕಲ್ಲು ಬಂಡೆ ಸುವರ್ಣಗೆಡ್ಡೆ ಸುವರ್ಣಗಡ್ಡೆ ತರ ಇದೆ. ಸುವರ್ಣಗಡ್ಡೆ ತರ ಇರ್ತದೆ, ಅಷ್ಟು ದೊಡ್ಡದಾಗಿ ಬೆಳೀತದೆ. ಇದು ಭೂಮಿಯ ಒಳಗಡೆ ಬೆಳೀತದೆ ಈ ಮಶ್ರೂಮ್, ಭೂಮಿಯ ಹೊರಗಲ್ಲ. ಇದು ಈ ಮಶ್ರೂಮ್ ಭೂಮಿ ಒಳಗಡೆ ಇರ್ತದೆ. ಸೊ ಇದನ್ನ ಕಟ್ ಮಾಡಿ ಇದನ್ನ ಪ್ರೋಸೆಸ್ ಮಾಡಿ ಇದರಿಂದ ಪೋರಿಯಾ ಈ ಟ್ಯಾಬ್ಲೆಟ್ಸ್ ಅನ್ನ ಕಂಪನಿ ತಯಾರು ಮಾಡಿದೆ. ಸೊ ಅದರಿಂದ ಎಷ್ಟೋ ವಿಷಯಗಳು ನಮಗೆ ಈ ಪ್ರಪಂಚದಲ್ಲಿ ಗೊತ್ತಿಲ್ಲ ನೋಡಿ. ಡಾಕ್ಟರ್ ಲಿಮ್ಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು. ನಮಗೆ ನೋಡಿ, ಲಯನ್ಸ್ ಮನೆ ಕೊಟ್ಟಿದ್ದಾರೆ, ಕ್ವಾಟಿಸಪ್ ಕೊಟ್ಟಿದ್ದಾರೆ, ಪೋರಿಯಾವನ್ನು ಕೊಟ್ಟಿದ್ದಾರೆ. ಎಷ್ಟು ಡಿಫರೆಂಟ್ ಇದೆ. ಸೊ ಹಾಗಾಗಿ ಇದನ್ನ ಸರಿಯಾಗಿ ನಿಮ್ಗೆ ಒಂದೇ ಒಂದು ಅಂತ ಹೇಳಿದ್ರೆ ಡಿಎಕ್ಸನ್ ಬರೋಕ್ ಮುಂಚೆ ಇದೆಲ್ಲ ಏನು ಗೊತ್ತೇ ಇರಲಿಲ್ಲ. ಹೌದಾ? ಡಿಎಕ್ಸನ್ಗಳು ಮೊದಲು ನಮ್ಗೆ ಗೊತ್ತಿಲ್ಲ ಆರೋಗ್ಯ ಅಂದ್ರೆ ಏನು, ಅನಾರೋಗ್ಯ ಅಂದ್ರೆ ಏನು, ಕಾಯಿಲೆ ಅಂದ್ರೆ ಏನು, ಇನ್ಫ್ಲಮೇಷನ್ ಅಂದ್ರೆ ಏನು, ಪೇಯ್ನ್ ಏನೇನು, ಸಫರಿಂಗ್ ಅಂದ್ರೆ ಏನು ಸೆಲ್ ಅಂದ್ರೆ ಏನು, ಟಿಶ್ಯೂಸ್ ಅಂದ್ರೇನು, ಆರ್ಗನ್ ಅಂದ್ರೇನು, ಏನು ಗೊತ್ತಿರೋದಿಲ್ಲ. ನಿಮ್ಗೆ ಎಷ್ಟು ಕಲೀಲಿಕ್ಕಿದೆ, ಕಲ್ತಷ್ಟು ಇನ್ನು ಕಮ್ಮಿನೇ. ಸೊ ಇದೆಲ್ಲ ವಿಷಯ ಗೊತ್ತಿದ್ರೆ ನೀವು ಯಾರ ಹತ್ರ ಬೇಕಾದ್ರೆ ಪಬ್ಲಿಕ್ ಅಲ್ಲಿ ಮಾತಾಡ್ಬೋದಲ್ಲ, ಯಾಕಂದ್ರೆ ಅವ್ರಿಗಿಂತ ನೀವು ಡಿಫರೆಂಟ್ ಇದ್ದೀರಿ ನೋಡಿ. ಅದನ್ನ ಪೋರಿಯಾ ಮಶ್ರೂಮ್ ಗಳನ್ನ ಪೀಸಸ್ ಮಾಡಿ ಇಟ್ಟಿದ್ದಾರೆ. ಸೊ ಇದು ಅದರ ಕಟ್ ಮಾಡಿ ಪೀಸಸ್ ಮಾಡಿ ಇದನ್ನ ಡ್ರೈ ಮಾಡ್ತಾರೆ. ಯಾಕಂದ್ರೆ ಇದರಲ್ಲಿ ಮಾಯಿಶ್ಚರ್ ಇದೆ, ನೀರಿನ ಅಂಶ ಇದೆ. ಇದನ್ನ ಡ್ರೈ ಮಾಡ್ತಾರೆ. ಡ್ರೈ ಮಾಡಿಬಿಟ್ಟು ಮತ್ತೆ ಅದನ್ನ ಪೌಡ್ರೈಸ್ ಮಾಡಿ ಅದನ್ನ ಈ ತರ ಕ್ಯಾಪ್ಸೂಲ್ ಮಾಡಿ ಈ ಬಾಟ್ಲಲ್ಲಿ ನಿಮ್ಗೆ ಬರ್ತದೆ, ಟ್ಯಾಬ್ಲೆಟ್ಸ್ ಮಾಡಿ ಬರ್ತದೆ. ಫ್ರಮ್ ಫೈನ್ ರೂಟ್ಸ್ ಟು ವೆಲ್ನೆಸ್. ಇದು ಕಂಪನಿ ಕ್ಲೈಮ್ ಏನ್ ಮಾಡ್ತದೆ, 4 ಅಂಶಗಳನ್ನ ಕಂಪನಿ ಕ್ಲೈಮ್ ಮಾಡ್ತದೆ. ನೀವು ಮತ್ತೆಲ್ಲ ಟೆಸ್ಟಿಮೋನಿಯಲ್ ತಗೋಬೇಕು, ನೀವೇ ಕೊಟ್ಟು ನೋಡ್ಬೇಕಷ್ಟೇ. ಹಾಗಾಗಿ ಸೊ ಬ್ಯಾಲೆನ್ಸ್ಡ್ ಲಿವಿಂಗ್, ಯಾರಿಗೆಲ್ಲ ಆರೋಗ್ಯವಂತ ಜೀವನ ಬೇಕು, ನಾವು ಆರೋಗ್ಯವಾಗಿರ್ಬೇಕಪ್ಪ, ನಾನು ಚೆನ್ನಾಗಿರ್ಬೇಕು, ನಾನು ಹೆಲ್ದಿ ಇರಬೇಕು, ನಾನು ಆರೋಗ್ಯವಾಗಿರ್ಬೇಕು, ನನ್ನ ಮನಸ್ಸು ಆರೋಗ್ಯವಾಗಿರ್ಬೇಕು, ನಮ್ಮ ಬಾಡಿ ಆರೋಗ್ಯವಾಗಿರ್ಬೇಕು, ನಮ್ಮ ಹಾರ್ಟ್ ಆರೋಗ್ಯವಾಗಿರ್ಬೇಕು, ಕಿಡ್ನಿ ಆರೋಗ್ಯವಾಗಿರ್ಬೇಕು, ಏನೆಲ್ಲ ಬೇಕು ನಿಮ್ಗೆ ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ, ಸೊ ಎ ಪಾರ್ಟ್ ಟು ಎನರ್ಜಿ ಆ್ಯಂಡ್ ಸ್ಟ್ರೆಂಗ್ತ್. ಅದಕ್ಕೆ ಇದು ನಿಮಗೆ ಸಪೋರ್ಟ್ ಮಾಡ್ತದೆ. ನಿಮ್ಗೆ ಯಾವಾಗಲೂ ನೀವು ಎನರ್ಜಿ ನಿಮ್ಗೆ ಇದರಲ್ಲಿ ಸಿಗ್ತದೆ, ಆಮೇಲೆ ಯಾವಾಗಲೂ ನಿಮಗೆ ಸ್ಟ್ಯಾಮಿನಾ, ನಿಮಗೆ ಒಂದು ಬಲ ಇದರಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ.
ಜನರೇಷನ್ ಆಫ್ ಟ್ರಸ್ಟ್. ಇದು ಇವತ್ತಿದು ನಿನ್ನೆದಲ್ಲ. ನಮ್ಗೆ ಗೊತ್ತಿಲ್ಲದೆ ಇರ್ಬೋದು. ನಮ್ಗೆ ಒಂದು ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಇಲ್ಲ ಅಂತ ಅರ್ಥ ಅಲ್ಲ. ಅದು ಎಷ್ಟೋ ಜನರಿಗೆ ಗೊತ್ತಿದೆ, ನಮ್ಗೆ ಮಾತ್ರ ಗೊತ್ತಿಲ್ಲ ಅಷ್ಟೇ. ಜನರೇಷನ್ ಆಫ್ ಟ್ರಸ್ಟ್ ಇದೆ. ದ ಸೆಲೆಬ್ರೇಟ್ ಫಾರ್ ದ ಹಿಸ್ಟಾರಿಕ್ ಹೆಲ್ತ್ ಸಪೋರ್ಟ್. ಎಷ್ಟೋ ಚರಿತ್ರೆ ಇದೆ, ಇದಕ್ಕೆ ಆದ ಒಂದು ಚರಿತ್ರೆ ಇದೆ. ಸ್ಟ್ರೆಂಗ್ತ್ ಅಂಡ್ ವೈಟಾಲಿಟಿ ಮೇ ಆಕ್ಟ್ ಆಸ್ ಬಾಲ್ಯ ಅಂಡ್ ಸ್ಟ್ರೆಂಥನಿಂಗ್. ಸೊ ಇದರಲ್ಲಿ ನಮಗೆ GL, ನಾವು GL ಯೂಸ್ ಮಾಡ್ತಿದ್ದೆ, ಬಾಲ್ಯ. ಅದಕ್ಕೆ ಆಯುರ್ವೇದಿಕಲ್ಲಿ ಬಾಲ್ಯ ಅಂತ ಕರೀತಾರೆ. ಅದೇ ಇದರಲ್ಲಿ ಸಹ ಅದೇ ಪವರ್ ಇದೆ. ನಿಮಗೆ ಇದನ್ನು ತಗೊಳ್ಳೋದ್ರಿಂದ ನಿಮಗೆ ಒಳ್ಳೆಯ ಬಲ ಸಿಗ್ತದೆ. ಆಮೇಲೆ ವೈಟಾಲಿಟಿ ಆಗಿರ್ತೀರಿ. ವೈಟಾಲಿಟಿ ಅಂದರೆ ಯಾವಾಗಲೂ ಯಂಗ್ ಆಗಿ ಎನರ್ಟಿಕ್ ಆಗಿರ್ತೀರಿ, ಸ್ಫುರದ್ರೂಪಿಗಳಾಗಿರ್ಬೋದು. ಆ ಥರ ನಿಮಗೆ ಇದು ತಗೊಳ್ಳೋದ್ರಿಂದ ನಿಮಗೆ ಅದು ಸಿಗ್ತದೆ. ನರಿಶ್ಮೆಂಟ್ ಫ್ರಮ್ ವಿತಿನ್ ಅಂತಾಗಿದೆ. ಸೊ ನಿಮಗೆ ಬಾಡಿ ಒಳಗೆ ಮಾತ್ರ ಅಲ್ಲ, ಒಳಗೆನೂ ಕೂಡ. ಒಳಗೆ ಬಾಡಿಯಲ್ಲಿ ಏನಾದರೂ ನಿಮಗೆ ಪ್ರಾಬ್ಲಮ್ ಆದರೆ, ಅಥವಾ ಏನಾದರೂ ಡ್ಯಾಮೇಜ್ ಆದರೆ, ಅಥವಾ ಏನಾದರೂ ಏನು ಹೇಳ್ತಾರೆ ಬ್ಲೀಡಿಂಗ್ ಆದರೆ, ಅದಕ್ಕೂ ಕೂಡ ಇದು ನರಿಶ್ಮೆಂಟ್ ಕೊಡ್ತದೆ, ಅದನ್ನ ಗುಣ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ. ನೋನ್ ಫಾರ್ ಪೋಷಕ್ ಅಂಡ್ ನ್ಯೂಟ್ರಿಟಿವ್ ಪ್ರಾಪರ್ಟೀಸ್ ಇದೆ. ಬಾಲ್ಯ ಮತ್ತೆ ಪೋಷಕ್ ಇದೆರಡು. ಅಂದ್ರೆ ಇದರಲ್ಲಿ RGGL ಅಲ್ಲಿ ಏನಿದೆ ನೋಡಿ, ಆ ಅಂಶ ಕೂಡ ಇದರಲ್ಲಿ ಇದೆ. ಅದು ಮಶ್ರೂಮ್ ಆಗಿರೋದು, ಇದು ಮಶ್ರೂಮ್ ಆಗಿರೋದ್ರಿಂದ ಬಾಲ್ಯ ಮತ್ತೆ ಪೋಷಕಲ್ಲಿರುವ ಅಂಶ ಅದು RGGL ಅಲ್ಲಿ ಇದೆ. ಅದು ಸಹ ಇದರಲ್ಲಿ ಸಫಿಷಿಯೆಂಟ್ ಆಗಿದೆ. ಟೈಮ್ಲೆಸ್ ವಿಸ್ಡಮ್ ಯೂಸ್ಡ್ ಆಸ್ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಫಾರ್ ಸೆಂಚುರೀಸ್. ಇನ್ನು ನೀವು ಮುಂದಕ್ಕೆ ಹೋದ್ರೆ ನಿಮಗೆ ಇನ್ನು ರಿಸರ್ಚ್ ಬೇಕಂದ್ರೆ ನಿಮಗೆ TCM ಇದೆ. TCM ಅಂದ್ರೆ ಚೈನೀಸ್ ಟ್ರೆಡಿಷನಲ್ ಮೆಸ್. ಅದೊಂದು ಅವ್ರದ್ದು. ಇಲ್ಲಿ ನಾವು ಏನ್ ಹೇಳ್ತೇವೆ ಆಯುರ್ವೇದ ಅಂತ ಹೇಳ್ತೀವಿ ನೋಡಿ, ಅದೇ ತರ ಅವರು ಅಲ್ಲಿ ಚೈನೀಸ್ TCM ಅಂತ ಹೇಳ್ತಾರೆ. ಅದರಲ್ಲಿ ಸಿನ್ಸ್ ಸೆಂಚುರೀಸ್ ಅಂದ್ರೆ 100 ವರ್ಷಗಳಿಂದ ಅವರು ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದು ಪ್ರಪಂಚದಾದ್ಯಂತ ಗೊತ್ತಿದೆ ಅಂತ. ಸೊ ನಿಮಗೆ ಎಕ್ಸ್ಪ್ಲೋರ್ ವೆಲ್ನೆಸ್ ಪ್ಯಾಕ್ಡ್ ಕಾಂಪೌಂಡ್ಸ್. ಇದು ವರ್ಕ್ ಮಾಡ್ಲಿಕ್ಕೆ ಏನು ಕಾರಣಗಳು ನಾವು ತಿಳ್ಕೊಬೇಕಾಗ್ತದೆ. ಇದು ಚೆನ್ನಾಗಿ ವರ್ಕ್ ಮಾಡ್ಲಿಕ್ಕೆ ಏನಾದರೂ ಕಾರಣ ಇರಬೇಕಲ್ಲ. ಸೊ ಈಗ ನಮಗೆ ಗಾಡಿಗೆ ಈಗ ಏನಾದರೂ ಹೋಗ್ಬೇಕಾದ್ರೆ ಪೆಟ್ರೋಲ್ ಹಾಕಬೇಕು ಅಥವಾ ಡೀಸೆಲ್ ಹಾಕಬೇಕು. ಅದೇ ಥರ ಇದರಲ್ಲಿ ಏನೋ ಒಂದು ಕಾರಣ ಇದ್ರೆ ಅದಕ್ಕೋಸ್ಕರ ಅದು ವರ್ಕ್ ಆಗ್ತದೆ. ಅದರಲ್ಲಿ ಹೈಯೆಸ್ಟ್ ನಿಮಗೆ ಪಾಲಿಸ್ಯಾಕರೈಡ್ ಇದೆ. ಇದರಲ್ಲಿ ಇರುವ ಅಂಶ ಯಾವುದು? ಪಾಲಿಸ್ಯಾಕರೈಡ್. ಪಾಲಿಸ್ಯಾಕರೈಡ್ ಏನು ಮಾಡ್ತದೆ ಬಾಡಿಗೆ? ಪಾಲಿಸ್ಯಾಕರೈಡ್ ಏನ್ ಮಾಡ್ತದೆ? ನಾವು ಒಂದೇ ಸಲ ನಾವು ಕೆಲವರಿಗೆ RG ಕೊಡುದಿಲ್ಲ, ನಾವು GL ಮಾತ್ರ ಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿರುವ ಅಂಶ ಪಾಲಿಸ್ಯಾಕರೈಡ್ ಬಾಡಿ ಇಮ್ಯುನಿಟಿಯನ್ನ ಇಮಿಡಿಯೇಟ್ ಆಕ್ಟಿವೇಟ್ ಮಾಡ್ತದೆ. ಇಮ್ಯುನಿಟಿ ಡಲ್ ಆಗಿರ್ತದೆ, ಇಮ್ಯುನಿಟಿ ವರ್ಕ್ ಮಾಡೋದಿಲ್ಲ. ದಟ್ ಪಾಲಿಸ್ಯಾಕರೈಡ್ ಅಂಶ ಅದರಲ್ಲಿ RG ಅಲ್ಲಿ ಹೈಯೆಸ್ಟ್ ಇದೆ. ಸೊ ಇದರಲ್ಲಿ ಕೂಡ ಪಾಲಿಸ್ಯಾಕರೈಡ್ ಅಂಶ ಇರುವುದರಿಂದ ವೈಟಲ್ ಕಾಂಪೌಂಡ್ಸ್ ಫಾರ್ ಡೈಲಿ ವೆಲ್ ಬೀಯಿಂಗ್, ನಿಮ್ಮನ್ನ ಆಕ್ಟಿವ್ ಆಗಿ ಇಟ್ಟಿರಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಟ್ರೈಟರ್ಪಿನ್ಸ್ ಇದೆ. ಟ್ರೈಟರ್ಪಿನ್ಸ್ ಏನ್ ಕೆಲಸ ಮಾಡ್ತದೆ? ಟ್ರೈಟರ್ಪಿನ್ಸ್ ಅಂದ್ರೆ ಏನು? ಎಷ್ಟು ವರ್ಷದಿಂದ RGGL ತಿಂತಾ ಇದ್ರಿ. ನಾನು ಎಷ್ಟೋ ಸಲ ಇದ್ರ ಬಗ್ಗೆ ಡೀಟೇಲ್, ವಾಟ್ ಇಸ್ ಟ್ರೈಟರ್ಪಿನ್ಸ್, ಇದ್ರ ಬಗ್ಗೆ ಡೀಟೇಲ್ ಕೂಡ ನಾನು ಹೇಳಿದ್ದೀನಿ. ಸೊ ಟ್ರೈಟರ್ಪಿನ್ಸ್ ಇಸ್ ನಥಿಂಗ್ ಬಟ್ ನಿಮ್ಗೆ ಇದು ಬಾಡಿಯಲ್ಲಿ ನಿಮ್ಗೆ ನಂಜು ಅಂತ ನಂಜು ಅಂತ ಕೇಳಿದ್ರೆ ಯಾವುದೇ ರೀತಿಯ ನಂಜಿನ ಅಂಶ ಇರ್ತದೆ. ನಂಜಿದ್ರೆ ಬಾಡಿಗೆ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಸೊ ಅದನ್ನ ಇದು ಹೊರಗೆ ಹಾಕ್ಲಿಕ್ಕೆ ನಿಮ್ಗೆ ಈ ಪ್ರಾಡಕ್ಟ್ ತುಂಬಾ ಹೆಲ್ಪ್ ಮಾಡ್ತದೆ ನೋಡಿ. ಅದಿದ್ರೆ ನಮ್ಗೆ ಯಾವಾಗ್ಲೂ ನಿಮ್ಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳು ಬರ್ತದೆ, ಬೇರೆ ಬೇರೆ ತೊಂದರೆಗಳು. ಈ ಟ್ರೈಟರ್ಪಿನ್ಸ್ ಅಂಶ ಇದು ಕೂಡ ನಿಮ್ಗೆ RGGL ಅಲ್ಲಿ ಇದೆ. ಪವರ್ ಪ್ಯಾಕ್ಡ್ ಎಲಿಮೆಂಟ್ಸ್ ಫಾರ್ ಬ್ಯಾಲೆನ್ಸ್ಡ್ ಅಂಡ್ ವೈಟಾಲಿಟಿ. ಅದನ್ನ ಯಾವಾಗ ಬಾಡಿಯಿಂದ ಅದನ್ನ ಹೊರಗೆ ಹಾಕ್ತದೋ ಆವಾಗಲೇ ನಾವು ಯಂಗ್ ಆಗಿ ಎನರ್ಟಿಕ್ ಆಗಿ ಆಗ್ತೀವಂತ. ಈಗ ಕೆಲವು ಟೈಮ್ ನಿಮ್ಗೆ ಬಾಡಿಯಲ್ಲಿ ಏನು ವರ್ಮ್ಸ್ ಜಾಸ್ತಿ ಆಗ್ತದೆ. ಜಾಸ್ತಿ ಆಗ್ಬಾರ್ದು. ಜಾಸ್ತಿ ಆದ್ರೆ ನೀವು ಊಟ ಮಾಡಿದ್ದೆಲ್ಲ ಅದೇ ತಿಂದು ಬಿಡ್ತದೆ, ಬೇಕು ಅದು. ಬಟ್ ಅದನ್ನ ಏನ್ ಮಾಡ್ತದೆ, ನೀವು ಹೊರಗೆ ಹಾಕ್ಬೇಕಲ್ಲ. ಅದು ಜಾಸ್ತಿ ಆದ್ರೆ ಅದು ಬಾಡಿಗೆ ಅಗತ್ಯ ಇಲ್ಲ. ಅದಕ್ಕೋಸ್ಕರ ನಾವಂತೂ ನೋಡಿ 6 ತಿಂಗಳಿಗೋ 1 ವರ್ಷಕ್ಕೋ ಒಂದ್ಸಲ ಹೊಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದೇ ತರ ಈ ಪ್ರಾಡಕ್ಟ್ ನಿಮ್ಗೆ ಆಟೋಮೆಟಿಕ್ ಅದನ್ನ ಕ್ಲೀನ್ ಮಾಡಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಟ್ರೈಟರ್ಪಿನ್ಸ್ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಇದರಲ್ಲಿ ಎರ್ಗೋಸ್ಟೆರಾಲ್ ಅಂಡ್ ಮೋರ್. ಎರ್ಗೋಸ್ಟೆರಾಲ್ ಆಕ್ಚುಲಿ ಎಲ್ಲ ಇದರಲ್ಲಿ ಇರುವುದಿಲ್ಲ, ಎಲ್ಲ ಏನು ಮಶ್ರೂಮ್ಸ್ ಅಲ್ಲಿ ಇರುವುದಿಲ್ಲ. ಬಟ್ ಇದರಲ್ಲಿ ಎರ್ಗೋಸ್ಟೆರಾಲ್ ಇದೆ. ಬಟ್ ಇನ್ನೊಂದು ಗ್ಯಾನೋಡರ್ಮದಲ್ಲಿ ಸ್ಟಿರಾಯ್ಲ್ ಇದೆ, ಬಟ್ ಎರ್ಗೋಸ್ಟೆರಾಲ್ ಇಲ್ಲ. ಬಟ್ ಎರ್ಗೋಸ್ಟೆರಾಲ್ ಬಯೋ ಆಕ್ಟಿವ್ ಗುಡ್ನೆಸ್.
ನಿಮ್ಗೆ ಯಾವಾಗ್ಲೂ ನೀವು ಸ್ಫುರದ್ರೂಪಿಗಳಾಗಬೇಕು, ಪಾಸಿಟಿವ್ ಆಗಿರ್ಬೇಕು, ಯಾವಾಗ್ಲೂ ಗುಡ್ ಮಾರ್ನಿಂಗ್ ಹೇಳ್ಬೇಕಂದ್ರೆ ನಿಮ್ಗೆ ಈ ಎರ್ಗೋಸ್ಟೆರಾಲ್ ನಿಮ್ಗೆ ಹೆಲ್ಪ್ ಮಾಡ್ತದೆ ನೋಡಿ. ಆ ತರ ಇದರಲ್ಲಿರುವ ಒಂದು ಅಂಶ ಹೆಲ್ಪ್ ಮಾಡ್ತದೆ. ಅದರಿಂದ ಇದು 3 ವೆರಿ ಇಂಪಾರ್ಟೆಂಟ್ ಅಂಶ ಇದರಲ್ಲಿ ಇರುವುದರಿಂದ ನಿಮ್ಗೆ ಇದು ವರ್ಕ್ ಆಗ್ತದೆ ಅಂತ ಇಲ್ಲಿ ಕನ್ನಡದಲ್ಲಿ ಸಹ ನಿಮ್ಗೆ ಅದರ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರೆ. ಎರ್ಗೋಸ್ಟೆರಾಲ್ ಅಂಡ್ ಮೋರ್ ಸೋರ್ಸ್ ಆಫ್ ಬಯೋ ಆಕ್ಟಿವ್ ಗುಡ್ನೆಸ್ ಯಾವ ರೀತಿ ಅಂತ ಎರ್ಗೋಸ್ಟೆರಾಲ್ ಎಂದು ಕರೆಯಲಾಗ್ತದೆ ಇದನ್ನು ಕನ್ನಡದಲ್ಲಿ. ಇದು ಶಿಲೀಂಧ್ರಗಳಲ್ಲಿ ಅಂದ್ರೆ ಫಂಗಿಯಲ್ಲಿ ಮಾತ್ರ ಇದು ಕಂಡು ಬರ್ತದೆ ನೋಡಿ, ಬೇರೆ ಎಲ್ಲೂ ಸಿಗುವುದಿಲ್ಲ ನಿಮ್ಗೆ. ಒಂದು ಸ್ಟೆರಾಲ್ ಆಗಿದೆ ಆ ಫಂಗಿ. ಇದು ಏನ್ ಹೇಳ್ತಾರೆ, ಪ್ರಾಕೃತಿಕನ, ನ್ಯಾಚುರಲ್. ಇದು ಪ್ರಾಣಿಗಳಲ್ಲಿರುವ ಕೊಲೆಸ್ಟ್ರಾಲ್ ನಂತೆ ಕಾರ್ಯನಿರ್ವಹಿಸ್ತಂತೆ. ನಮಗೆ ಕೊಲೆಸ್ಟ್ರಾಲ್ ಬೇಕು, ಬಟ್ ಇದು ಯಾವ ರೀತಿ ವರ್ಕ್ ಮಾಡ್ತದೆ? ಎರ್ಗೋಸ್ಟೆರಾಲ್ ಇದು ಶಿಲೀಂಧ್ರದ ಜೀವಕೋಶ ಪೊರೆಯ ಅಂದ್ರೆ ಸೆಲ್ ಮೆಂಬ್ರೇನ್ ಒಂದು ಮುಖ್ಯ ಅಂಶವಾಗಿದೆ. ಶಿಲೀಂಧ್ರಗಳು ತಮ್ಮ ಪರಿಸರದಲ್ಲಿನ ಹವಾಮಾನದ ಬದಲಾವಣೆಗಳು ಎದುರಿಸಲು ಸಹಾಯ ಮಾಡುತ್ತದೆ. ಉದಾಹರಣೆ, ಈಸ್ಟ್ ಮತ್ತು ಇತರ ಶಿಲೀಂಧ್ರಗಳಲ್ಲಿ ಇದು ಸಾಮಾನ್ಯವಾಗಿ ಕಂಡು ಬರುತ್ತದೆ. ಅಂದ್ರೆ ನಮ್ಮ ಸೆಲ್ ಮೆಂಬ್ರೇನ್ ಇರ್ಬೇಕಲ್ಲ, ಅದು ಸ್ಟ್ರಾಂಗ್ ಇರ್ಬೇಕು. ಅದು ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ಇನ್ವೇಡರ್ಸ್ ಅಂದ್ರೆ ಬೇರೆ ಬೇರೆ ಕಡೆ ನಿಮ್ಗೆ ವೈರಸ್ ಬ್ಯಾಕ್ಟೀರಿಯಾ ನಮ್ಗೆ ಅಟ್ಯಾಕ್ ಮಾಡ್ಬೋದು, ಅಟ್ಯಾಕ್ ಮಾಡಿ ನಮ್ಗೆ ಪ್ರಾಬ್ಲಮ್ ಕೊಡ್ಬೋದು. ಬಟ್ ಈ ಎರ್ಗೋಸ್ಟೆರಾಲ್ ಇರೋದ್ರಿಂದ ನಮ್ಮ ವೆರಿ ಸ್ಟ್ರಾಂಗ್ ಆಗಿರ್ತೀವಿ ನಾವು. ಯಾವಾಗ್ಲೂ ನಿಮ್ಗೆ ಆ ಪ್ರಾಬ್ಲಮ್ ಬರ್ದಿದ್ದಾಗೆ ಅದು ನಮ್ಗೆ ತಡೀತದೆ. ಟ್ರೈಟರ್ಪಿನಾಯ್ಡ್ಸ್ ಆಲ್ರೆಡಿ ನಾನು ಹೇಳಿದೆ ನಿಮ್ಗೆ, ಟ್ರೈಟರ್ಪಿನಾಯ್ಡ್ಸ್ ಅಂತ. ಅದೇನು ಅಂದ್ರೆ ಸಸ್ಯಗಳಲ್ಲಿ ಕಂಡು ನೈಸರ್ಗಿಕ ಸಂಯುಕ್ತಗಳ ದೊಡ್ಡ ವರ್ಗವಾಗಿದ್ದು ಅವುಗಳು ವಿವಿಧ ರಾಸಾಯನಿಕ ರಚನೆಗಳು ಮತ್ತು ಔಷಧೀಯ ಗುಣಲಕ್ಷಣಗಳನ್ನು ಹೊಂದಿದೆ. ಇವುಗಳು ಹಣ್ಣು, ತರಕಾರಿಗಳು ಮತ್ತು ಸುವಾಸನೆಗಳಲ್ಲಿ ಕಂಡು ಬರುತ್ತದೆ. ಹಾಗೂ ಆಂಟಿ ಆಕ್ಸಿಡೆಂಟ್, ಉರಿಯೂತ ನಿರೋಧಕ ಮತ್ತು ಕ್ಯಾನ್ಸರ್ ನಿರೋಧಿ ಗುಣಗಳನ್ನು ಕೂಡ ಈ ಟ್ರೈಟರ್ಪಿನಾಯ್ಡ್ಸ್ ಅಂದ್ರೆ ಬಾಡಿಯಲ್ಲಿ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಬೆಳೆದಿದ್ದ ಅಂಶವನ್ನು ತೆಗೆದು ಹೊರಗೆ ಹಾಕುವಲ್ಲಿ ಇದು ಹೈಯೆಸ್ಟ್ ನಿಮ್ಗೆ ವರ್ಕ್ ಆಗ್ತದೆ. ಸೊ ಅದರಿಂದ ನಾವು ಯಾವಾಗಲೂ ಆರಾಮಾಗಿ ಇರಲಿಕ್ಕೆ ಚಾನ್ಸ್ ಆಗ್ತದೆ. ನೆಕ್ಸ್ಟ್ ಪಾಲಿಸ್ಯಾಕರೈಡ್ ಅಲ್ಲಿ ನಿಮ್ಗೆ ಬೇಕಾದಷ್ಟು ಅದರಲ್ಲಿ ವೆರೈಟೀಸ್ ತುಂಬಾ ಇದೆ. ಸೊ ಇದರಲ್ಲಿ ನಿಮ್ಗೆ ಮೋನೋ ಪಾಲಿಸ್ಯಾಕರೈಡ್ ಅಂದ್ರೆ ಅನೇಕ ಸಣ್ಣ ಸಕ್ಕರೆ ಘಟಕಗಳಿಂದ ರಚನೆ ಒಂದು ರೀತಿಯ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಆಗಿ ಇರುತ್ತೆ. ಇವುಗಳು ಶಕ್ತಿಯನ್ನು ಸಂಗ್ರಹಿಸಲು, ರಚನಾತ್ಮಕ ಬೆಂಬಲ ನೀಡಲು ಮತ್ತು ಜೀವಕೋಶ ನಡುವೆ ಸಂವಹನ ನಡೆಸಲು ಬಳಸಲಾಗುತ್ತದೆ. ಪಾಲಿಸ್ಯಾಕರೈಡ್ ಅರ್ಥ ಮತ್ತು ಗುಣಲಕ್ಷಣಗಳು ಏನೇನ್ ಕೆಲಸ ಮಾಡ್ತದೆ ಅಂತ. ಇವುಗಳು ಗ್ಲೈಕೋಸಿಡಿಕ್ ಬಂಧಗಳಿಂದ ಒಟ್ಟಿಗೆ ಸೇರಿಸುವ ದೊಡ್ಡ ಸಕ್ಕರೆ ಅಣುಗಳಾಗಿವೆ. ವಿಧಗಳು, ಇವುಗಳು ಒಂದೇ ರೀತಿಯ ಸಕ್ಕರೆಗಳಿಂದ ಅಂದ್ರೆ ಹೋಮೋಪಾಲಿಸ್ಯಾಕರೈಡ್ ಅಥವಾ 2 ಅಥವಾ ಹೆಚ್ಚು ವಿಧದ ಸಕ್ಕರೆಗಳಿಂದ ಹೆಟರೋಪಾಲಿಸ್ಯಾಕರೈಡ್ಗಳು ರೂಪುಗೊಂಡಿರಬಹುದು. ಅಂದ್ರೆ ಇದು ಸಕ್ಕರೆ ಅಂತ ಹೇಳಿದ್ರೆ ಇದು ಏನಂದ್ರೆ ಇದಕ್ಕೆ ಸುಕ್ರೋಸ್ ಅಂತ ಹೇಳ್ತಾರೆ. ಅದರೊಳ್ಳೆ ಇರುವುದು ಇದೇನು ಬೇರೆ ಸಕ್ಕರೆ ಅಲ್ಲ, ಹೊರಗಡೆ ಸಕ್ಕರೆ ಅಲ್ಲ, ಅದರಲ್ಲಿ ಇನ್ಬಿಲ್ಟ್ ಇದೆ. ಈ ಮಾವಿನ ಹಣ್ಣು ಸಿಹಿ ಇದೆಯಲ್ಲ, ಅದು ಒಂದು ಸಕ್ಕರೆ ಅಂಶನೇ, ಬಟ್ ಅದು ದಟ್ ಈಸ್ ಡಿಫ್ರೆಂಟ್. ಅದೇ ತರ ನಿಮ್ಗೆ ಬೇರೆ ಬೇರೆ ಇರ್ಬೋದು ನ್ಯಾಚುರಲ್ ಆಗಿ, ಅದೇನು ನಿಮ್ಗೆ ತೊಂದರೆ ಕೊಡುವಂತ ಸಕ್ಕರೆಗಳಲ್ಲ. ರುಚಿಯಲ್ಲಿ ಇದು ಸಿಹಿ ಆಗಿರೋದಿಲ್ಲ. ರುಚಿಯಲ್ಲಿ ಏನಿರ್ತದೆ, ಯಾವಾಗ್ಲೂ ನಿಮ್ಗೆ ಪಾಲಿಸ್ಯಾಕರ್ ರುಚಿಯಲ್ಲಿ ಕಹಿ ಇರ್ತದೆ. ಹೆಚ್ಚಿನ ತೂಕದ ಕಾರ್ಬೋಹೈಡ್ರೇಟ್ ಇರುತ್ತೆ, ಹಲವು ನೀರಿನಲ್ಲಿ ಕರಗುವುದಿಲ್ಲ. ಸೊ ಇದು ಕೆಲವು ಟೈಮ್ ಏನಾಗ್ತದೆ, ನೀರಿನಲ್ಲಿ ಕರಗುವುದಿಲ್ಲ. ಮತ್ತೆ ಹೇಗೆ ಕರಗ್ತದೆ? ಬಟ್ ಇದನ್ನ ನೀವು ತಗೊಳ್ಬೇಕಾದ್ರೆ ಆದಷ್ಟು ನೀವು ಇದನ್ನ ತಗೊಂಡಾಗ ನೀರು ಕುಡಿಬೇಕು. ನಾವು ಯಾವಾಗ್ಲೂ ಹೇಳ್ತೀವಿ RGGL ತಗೊಂಡಾಗ ಸಫಿಶಿಯಂಟ್ ನೀರು ಕುಡಿಬೇಕು ಅಂತ. ಹೆಚ್ಚಾಗಿ ನೀರು ಇದ್ದಾಗ ಅದು ಕರಗುವ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ ಅಂತ. ಪೊಟೆಂಟ್ ಕಂಪೌಂಡ್ ಫಾರ್ ಆಪ್ಟಿಮಲ್. ಸೊ ಯಾವ್ದೆಲ್ಲ ಕೆಲಸ ಇದು ತಗೊಂಡಾಗ ನಿಮ್ಗೆ ಏನೇನು ಆಗ್ತದೆ ಅದನ್ನು ಕೊಟ್ಟಿದ್ದಾರೆ ಇಲ್ಲಿ. ಡೈಲಿ ಎನರ್ಜಿ ನಿಮ್ಗೆ ಯಾವಾಗ್ಲೂ ನಾವು ಮೆಡಿಟೇಷನ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಅದರಲ್ಲಿ ಎನರ್ಜಿ ಸಿಗ್ತದೆ. ಅದೇ ಎನರ್ಜಿ ನಿಮ್ಗೆ ಇದರಲ್ಲಿ ಸಿಗ್ತದೆ ನೋಡಿ. ಇನ್ ಕೇಸ್ ಯೋಗ ಮೆಡಿಟೇಷನ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ just you take 1 tablet, believed to enhance overall vitality and supporting oxygen, even oxygen utilization ಗೂ ಇದು ತುಂಬಾ ಹೆಲ್ಪ್ ಆಗ್ತದೆ ಅಂತ. ಆ ರೀತಿಯಲ್ಲಿ ವರ್ಕ್ ಆಗ್ತದೆ. ನೆಕ್ಸ್ಟ್ ಇಮ್ಯೂನ್ ಸಪೋರ್ಟ್ ಹೆಲ್ಪ್ಸ್ ಮೇಂಟೈನ್ ಯುವರ್ ಬಾಡೀಸ್ ನ್ಯಾಚುರಲ್ ಡಿಫೆನ್ಸ್ ಸಿಸ್ಟಮ್. ಡಿಫೆನ್ಸ್ ಮೆಕ್ಯಾನಿಸಮ್ ಅನ್ನ ಇದು ಸರಿ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಆಮೇಲೆ ಸ್ಟ್ರೆಸ್ ಯಾರಿಗೆಲ್ಲ ಇದೆ, ಡಿಫರೆಂಟ್ ಟೈಪ್ಸ್ ಆಫ್ ಸ್ಟ್ರೆಸ್ ಇರ್ಬೋದು. ಆ ಸ್ಟ್ರೆಸ್ ಅನ್ನ ಮೇ ಸಪೋರ್ಟ್ ಕಾಮ್ನೆಸ್ ಅಂಡ್ ರಿಲ್ಯಾಕ್ಸೇಷನ್. ಕಾಮ್ ಆಗಿ ಕೆಲವರಿಗೆ ತುಂಬಾ ಏನು ಸ್ಟ್ರೆಸ್ ಜಾಸ್ತಿ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ತಡಿಲಿಕ್ಕೆ ಆಗೋದಿಲ್ಲ. ಕೆಲವು ಟೈಮ್ ಸಿಟ್ಟು ಬರ್ತದೆ, ಕೆಲವು ಟೈಮ್ ಪೆಟ್ಟು ಬೀಳುತ್ತದೆ, ಪೆಟ್ಟು ತಗೊಳ್ತಾರೆ. ಈ ರೀತಿಯಲ್ಲಿ ಆಗ್ತದೆ. ಇದಕ್ಕೆ ನಾವು ಏನ್ ಮಾಡ್ಬೇಕು, ಇದನ್ನ ನೀವು ಕಾಮ್ ಸೈಲೆಂಟ್ ಆಗಿ ಇರಬೇಕು ಅಂತ ಹೇಳಿದ್ರೆ ನೀವು ಅವ್ರಿಗೆ ಏನ್ ಕೊಡ್ಬೇಕು? ಸೊ ಜಸ್ಟ್ ನಿಮ್ಗೆ ಪೋರಿಯಾನ ಕೊಡಿ, ಮನೆಯಲ್ಲೇ ನೋಡಿ. ನಿಮ್ಗೆ ಅನುಭವ ಬಂದಿರಬಹುದು, ಬೆಸ್ಟ್ ಈಗ ಇಲ್ಲಿ ಇದ್ದವ್ರು ಕೂತ್ಕೊಳ್ಳೋರಿಗೆ ಅನುಭವ ತುಂಬಾ ಇರಬಹುದು. ಯಾಕೆಂದ್ರೆ ಇದು ಎಲ್ಲಿವರೆಗೆ ಇರ್ತದೆ, ಗಂಡ ಹೆಂಡತಿ ಮಧ್ಯದಲ್ಲೇ ಬೇಕಾದಷ್ಟು ನೀವು ಕಾಣ್ಬೋದು. ಅವರಿಗೆ ನೀವು ಕನ್ವಿನ್ಸ್ ಮಾಡಿ
ಜಸ್ಟ್ ಇದನ್ನ ಕೊಟ್ರೆ ಅವರು ಕಾಮ್ ಅಂಡ್ ಸೈಲೆಂಟ್ ಇರ್ತಾರೆ. ಸ್ಟ್ರೆಸ್ ರಿಲೀಫ್, ಫೋಕಸ್ ಅಂಡ್ ಕ್ಲಾರಿಟಿ. ಎಷ್ಟೋ ಜನರಿಗೆ ಗೋಲ್ ಸೆಟ್ ಮಾಡೋದಿಲ್ಲ. ಈಗ ನಮ್ಮ ಚರಣ್ ಅವ್ರು ಹೇಳಿದ್ರು, ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ, ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ, DXN ಜಾಯಿನ್ ಆಗಿರ್ತಾರೆ. ಫೋಕಸ್ ಇಲ್ಲ, ಕ್ಲಾರಿಟಿ ಇಲ್ಲ. ನಮ್ಮಲ್ಲಿ ಯಾವಾಗ್ಲೂ ಹೇಳ್ತೀವಿ ಕುಟ್ಟಿ ಕುಂದಾಪುರಕ್ಕೆ ಹೋದ ಅಂತ. ಅವನಿಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಬೇಕು, ಯಾಕೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಗಂಡ ಹೆಂಡತಿ ಮಾತಾಡ್ಕೊಳ್ತಾ ಇದ್ರೆ ಯಜಮಾನ್ರು ಹೋಗ್ಬೇಕಂತ ಅವನು ಹೋದ ಅಷ್ಟೇ. ಅದೇ ತರ DXN ಅಲ್ಲಿ ತುಂಬಾ ಜನ ಜಾಯಿನ್ ಆಗ್ಬಿಟ್ಟು ಫೋಕಸ್ ಇಲ್ಲ, ಕ್ಲಾರಿಟಿ ಇಲ್ಲ. ಆಲ್ರೆಡಿ ಕಂಪನಿ ನಿಮ್ಗೆ ಕೊಟ್ಟಿದೆ, ನೀವು ಫೋಕಸ್ ಅಂದ್ರೆ ಡ್ರೀಮ್ ನಿಮ್ದೆ. ಕ್ಲಾರಿಟಿ ಸ್ಟಾರ್ ಇರ್ಬೋದು, ರೂಬಿ ಇರ್ಬೋದು. ಒನ್ ಸ್ಟೆಪ್, ನೀವು ಒಂದೇ ಸಲ ಆಕಾಶಕ್ಕೆ ಕ್ರೌನ್ ಅಂಬಾಸಿಡರ್ ನೋಡಬೇಡಿ. ಸ್ಟಾರ್ ಇಂದ ನೆಕ್ಸ್ಟ್ ಸ್ಟೆಪ್ ಯಾವುದು ನೋಡಿ, ರೂಬಿ ಇದೆ. ರೂಬಿಯಿಂದ ನೆಕ್ಸ್ಟ್ ಸ್ಟೆಪ್ ಯಾವುದು ನೋಡಿ, ಡೈಮಂಡ್ ಇದೆ. ಡೈಮಂಡ್ ಇಂದ ನೆಕ್ಸ್ಟ್ ಸ್ಟೆಪ್ ಎಕ್ಸಿಕ್ಯೂಟಿವ್ ಇದೆ, ಸೀನಿಯರ್ ಇದೆ, ಡಬಲ್ ಇದೆ, ಟ್ರಿಪಲ್ ಇದೆ, ಗೋಲ್ಡ್ ಇದೆ, ಕ್ರೌನ್ ಇದೆ, ಕ್ರೌನ್ ಅಂಬಾಸಿಡರ್ ಇದೆ. ದಟ್ ಈಸ್ ಕಾಲ್ಡ್ ಫೋಕಸ್ ಅಂಡ್ ಕ್ಲಾರಿಟಿ. ಟ್ರೆಡಿಷನಲಿ ನೋನ್ ಫಾರ್ ಬೂಸ್ಟಿಂಗ್ ಮೆಂಟಲ್ ಶಾರ್ಪ್ನೆಸ್. ಯಾರಿಗೆಲ್ಲ ಇದು ನಿಮ್ಗೆ ಇನ್ನೂ ಪ್ರಮೋಷನ್ ಆಗಲಿಲ್ಲ, ಇದ್ದಲ್ಲೇ ಇದ್ದೀರಿ ಅಂತ ಹೇಳಿದ್ರೆ, ನೀವು ಇಮ್ಮಿಡಿಯೇಟ್ ಇವತ್ತಿಂದ ಇದನ್ನ ತಗೊಳಕ್ ಸ್ಟಾರ್ಟ್ ಮಾಡಿ. ನಿಮ್ಮ ಮೆಂಟಲ್ ಶಾರ್ಪ್ನೆಸ್ ಸ್ಟಾರ್ಟ್ ಆಗ್ಬಿಡ್ತದೆ, ನಿಮ್ಮ ಕ್ಲಾರಿಟಿ ಸಿಗ್ತದೆ, ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗ್ತದೆ. ಸೊ ಅಲ್ಲಿಗೆ ಹೋಗಿ ನೀವು ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದನ್ನ ಫೋಕಸ್ ಅಂಡ್ ಕ್ಲಾರಿಟಿ ಯಾರಿಗಿಲ್ಲ ಅದನ್ನ ನೀವು ಲೈಫಲ್ಲಿ, ಸೊ ಇದನ್ನ ತಗೊಂಡು ಅದಂದ್ರೆ ಸಪೋರ್ಟ್ ಮಾಡ್ತದೆ. ಸೊ ವರ್ಕ್ ಮಾಡೋದು ನೀವೇ, ಬಟ್ ವರ್ಕ್ ಮಾಡೋ ಹಾಗೆ ಅದು ನಿಮಗೆ ಉತ್ತೇಜನ ಕೊಡ್ತದೆ. ಅಂಡ್ ಲಾಸ್ಟ್ ಬಟ್ ಲೀಸ್ಟ್, ಸೂತಿಂಗ್ ಪ್ರಾಪರ್ಟೀಸ್ ಅಂಡ್ ಮೇ ಹೆಲ್ಪ್ ಈಸ್ ಡಿಸ್ಕಂಫರ್ಟ್ ಅಂಡ್ ಇನ್ಫ್ಲಮೇಷನ್. ಎಷ್ಟೋ ಜನರಿಗೆ ಕುತ್ತಿಗೆ ನೋವು ಇರ್ಬೋದು, ತಲೆ ನೋವು ಇರ್ಬೋದು, ಕ್ಯಾಚಿಂಗ್ ಆಗ್ಬೋದು, ಅಥವಾ ಸೊಂಟ ನೋವು ಇರ್ಬೋದು, ಮೊಣಕಾಲು ಪ್ರಾಬ್ಲಮ್ ಆಗಿರ್ಬೋದು. ಸೂತಿಂಗ್, ಸೊ ಅದನ್ನ ನಿಮಗೆ ಈಸಿ ಮಾಡ್ತದೆ. ಅಂಡ್ ಇನ್ಫ್ಲಮೇಷನ್ ಇದ್ರೂ ಕೂಡ ಅದನ್ನ ಇದು ಸಬ್ಸೈಡ್ ಮಾಡಿ ಬ್ಯಾಲೆನ್ಸ್ ಮಾಡ್ತದೆ. ಗೊತ್ತಾಯ್ತಾ ನಿಮ್ಗೆ? ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಈ ಪೋರಿಯಾ ಮಶ್ರೂಮ್ ಏನೇನು ಕೆಲಸ ಮಾಡ್ತದೆ ಇದರಲ್ಲಿ ಇದೆ. ನೆಕ್ಸ್ಟ್ ಡೈಲಿ ಎನರ್ಜಿ. ಈಗ ಆಲ್ರೆಡಿ ಹೇಳಿದ್ದೀನಿ, ಡೈಲಿ ಎನರ್ಜಿ. ಎಷ್ಟೋ ಜನ ನಿಮಗೆ ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಬೇಕಾದಷ್ಟು ಎನರ್ಜಿ ಸಿಗ್ತದೆ. ಬಟ್ ಇದನ್ನ ತಗೊಳ್ಳೋದ್ರಿಂದ ಬಿಲೀವ್ ಟು ಎನ್ಹಾನ್ಸ್ ಓವರ್ ಆಲ್ ವೈಟಾಲಿಟಿ ಬೈ ಸಪೋರ್ಟಿಂಗ್ ಆಕ್ಸಿಜನ್ ಅಂಡ್ ಯುಟಿಲೈಸೇಷನ್ ಅಂಡ್ ವೇರ್ ಎನರ್ಜಿ ಈಸ್ ಯೂಸ್ಡ್ ಇನ್ ದ ಬಾಡಿ. ಎಲ್ಲೆಲ್ಲ ಎನರ್ಜಿ ಎಷ್ಟೆಷ್ಟು ಯೂಸ್ ಆಗ್ತದೆ ಅಂತ ನೋಡಿ. ಅದು ಇಲ್ಲ ಅಂದ್ರೆ ಅದು ಕೆಲಸ ಮಾಡೋದಿಲ್ಲ ಅಂತ ಅರ್ಥ. ಸೊ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ, ನಿಮ್ಗೆ ಐ ಇರ್ಬೋದು, ಅಥವಾ ಕಿವಿ ಇರ್ಬೋದು, ಅಥವಾ ಪ್ಯಾಂಕ್ರಿಯಾಸ್ ಇರ್ಬೋದು, ಅಥವಾ ಬೋಲ್ ಇರ್ಬೋದು, ನರ್ವ್ ಸಿಸ್ಟಮ್ ಇರ್ಬೋದು, ಇಮ್ಯೂನ್ ಅಂಡ್ ಅದರ್ ಸಿಸ್ಟಮ್ ಇರ್ಬೋದು. ಎಷ್ಟೆಷ್ಟು ಪರ್ಸೆಂಟೇಜ್ ನಿಮ್ಗೆ ಅದು ಬೇಕು ಅಂತಾನು ಕೊಟ್ಟಿದ್ದಾರೆ. ಆ ಎನರ್ಜಿ ಇಲ್ಲ ಅಂದ್ರೆ ಅದು ವರ್ಕ್ ಆಗೋದಿಲ್ಲ. ಸೊ ಇಲ್ಲಿ ನಿಮ್ಗೆ ಇಷ್ಟಕ್ಕೆ ನಿಮ್ಗೆ ಒಂದು 16% ಬೇಕಂತ. ಬ್ರೈನಿಗೆ 22% ಎನರ್ಜಿ ಬೇಕಾಗ್ತದೆ. ಆಮೇಲೆ ಹಾರ್ಟ್ಗೆ 9% ಬೇಕಾಗ್ತದೆ. ಲಿವರ್ಗೆ 21% ಬೇಕಂತ. ಕಿಡ್ನಿಗೆ 8% ಬೇಕು. ಅಡಿಪೋಸ್ಗೆ 4% ಅಂಡ್ ಮಸಲ್ಸ್ಗೆ 22% ನಿಮಗೆ ಎನರ್ಜಿ ಬೇಕಾಗ್ತದೆ. ಯಾರಿಗೆಲ್ಲ ಈ ಎನರ್ಜಿ ಕಮ್ಮಿ ಇದೆ, ನೀವು ದಿನಕ್ಕೆ ಒಂದು ಈ ಪೋರಿಯಾ ಟ್ಯಾಬ್ಲೆಟ್ಸ್ ಅನ್ನ ದಿನಕ್ಕೆ ಒಂದು ತಗೊಂಡು ನೋಡಿ. ಈಗ ಕೆಲವರಿಗೆ ನಿಮಗೆ ಬ್ರೈನ್ ವರ್ಕ್ ಆಗೋದಿಲ್ಲ ಅಂತ ತಿಳ್ಕೊಳ್ಳಿ. ಬ್ರೈನ್ ಏನೋ ಡಲ್ ಆಗ್ಬಿಟ್ಟಿದೆ. ಕೆಲವರು ಹೇಳ್ತಾರೆ ಬ್ಲ್ಯಾಂಕ್ ಆಗಿದೆ ಅಂತ. ನನಗೆ ಏನು ಗೊತ್ತಾಗೋದು, ಬ್ಲ್ಯಾಂಕ್ ಆಗಿದೆ ಅಂತ. ಆದ್ರೆ ಏನ್ ಕೆಲಸ ಮಾಡುವಂತ ಸಡನ್ ಗೊತ್ತೇ ಆಗೋದಿಲ್ಲ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗೋದು. ಬಟ್ ಅಂದ್ರೆ ಬ್ರೈನ್ ಇಸ್ ಬ್ಲ್ಯಾಂಕ್. ಅಂಥವ್ರಿಗೆ ಇದು ಹೆಲ್ಪ್ ಆಗ್ತದೆ ನೋಡಿ. ಈವನ್ ಹಾರ್ಟ್ ಅಲ್ಲಿ ವೇರಿಯೇಷನ್ ಇದ್ರೆ, ಅಥವಾ ಲಿವರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಲಿವರ್ ಪ್ರಾಬ್ಲಮ್ ಇದ್ರೆ, ಅದಕ್ಕೆ ಎನರ್ಜಿ ಕಮ್ಮಿ ಆಗಿದೆ ಅಂತ. ಕಿಡ್ನಿಗೆ ಎನರ್ಜಿ ಕಮ್ಮಿ ಆದ್ರೆ ಫಿಲ್ಟ್ರೇಷನ್ ಮಾಡೋದಿಲ್ಲ ಸರಿಯಾಗಿ. ಹಾಗೇನೆ ಅಡಿಪೋಸ್ ಅಂತಂದ್ರೆ ಓವರ್ ಆಲ್ ಟಿಶ್ಯೂಸ್, ಅದಕ್ಕೂ ಸಹ 4% ಬೇಕಾಗ್ತದೆ. ಈವನ್ ಮಸಲ್ಸ್ ಸ್ಟ್ರೆಂತ್ಗೆ 22% ಬೇಕಾಗ್ತದೆ. ಸೊ ನಿಮ್ಗೆ ಏನಾದರೂ ಚೆಕ್ ಮಾಡಿ ನೀವು ನೋಡಿದ್ರೆ ಓಕೆ, ನೀವು ಚೆಕ್ ಮಾಡಿ ನೋಡ್ಲಿಕ್ಕೆ ಅದಕ್ಕೆ ಎಷ್ಟೋ ದುಡ್ಡು ಕಟ್ಟಬೇಕು. ಅದಕ್ಕಿಂತ ಬೆಟರ್ ಅಂದ್ರೆ ನಮ್ಮ ಪೋರಿಯ ತಗೊಂಡು ತಿನ್ನೋದು ಒಳ್ಳೇದಲ್ಲ. ಸೊ ಹಾಗಾಗಿ ಕಣ್ಣು, ಕಿವಿ, ಮೂಗು, ಪ್ಯಾಂಕ್ರಿಯಾಸ್, ಬೋಲ್, ನರ್ವ್ಸ್, ಇಮ್ಯೂನ್ 16% ಇದರಲ್ಲಿ ಸಿಗ್ತದೆ. ಇದನ್ನು ಯೂಸ್ ಮಾಡಿ ನೀವು ಬೆನಿಫಿಟ್ ಅನ್ನ ತಗೋಬಹುದು. ಸೊ ನೆಕ್ಸ್ಟ್, ಇಮ್ಯೂನ್ ಸಪೋರ್ಟ್ helps to maintain your body's natural defense mechanism. Body is a best doctor. ಬಾಡಿ ನಿಮ್ಗೆ ಇದಕ್ಕಿಂತ ಮಿಗಿಲಾದ ಡಾಕ್ಟರ್ ಇಲ್ಲ. ಆದ್ರೆ ನಿಮ್ಗೆ ಏನಾದ್ರೂ ನೋವು ಬಂದಿದೆ, ಸಂಕಟ ಬಂದಿದೆ, ಅಥವಾ ಏನಾದ್ರೂ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಬೇರೆಯವರಲ್ಲ. ಸರಿ ತಿಳ್ಕೊಳ್ಳಿ, ಇದಕ್ಕೆ ಕಾರಣ ನಾವೇನೇ ಆಗಿರ್ತದೆ, ಅಥವಾ ನಮ್ಮ ಎನ್ವಿರಾನ್ಮೆಂಟ್ ಆಗಿರ್ತದೆ, ಅಥವಾ ನಮ್ಮ ಫ್ಯಾಮಿಲಿ ಆಗಿರ್ತದೆ, ಈ ತರದಲ್ಲೇ ಇರ್ಬೋದು. ಬಟ್ ಅದಕ್ಕೆ ನಾವೇ ಹೊಣೆ ಆಗಿರ್ತೇವೆ. ಇಮ್ಯೂನ್ ಸಪೋರ್ಟ್ ಅದನ್ನ ನಿಮ್ಗೆ ಸಪೋರ್ಟ್ ಮಾಡ್ತದೆ. ಅದು ಡೌನ್ ಆಗಿರ್ತದೆ, ಅದಕ್ಕೋಸ್ಕರ ಅದು ಬರ್ತದೆ.
ಹೆಲ್ಪ್ಸ್ ಮೈಂಟೈನ್ ಯುವರ್ ಬಾಡಿ ಅಂಡ್ ನ್ಯಾಚುರಲ್ ಡಿಫೆನ್ಸ್ ಮೆಕ್ಯಾನಿಸಮ್ನ ಇದು ಕರೆಕ್ಟ್ ಮಾಡಲಿಕ್ಕೆ ಫೋರಿಯಾ ಒಂದು ಮಶ್ರೂಮ್ ಸಾಕು. ನೀವು ದಿನಕ್ಕೆ ಒಂದು ಟ್ಯಾಬ್ಲೆಟ್ಸ್ ತಗೊಂಡ್ರೆ ಅದು ಅದನ್ನ ಕರೆಕ್ಟ್ ಮಾಡ್ತದೆ. ನೆಕ್ಸ್ಟ್ ಅವರ್ ಡಿಫೆನ್ಸಸ್, ಎರಡು ರೀತಿ ಇರ್ತದೆ ಡಿಫೆನ್ಸಸ್. ಆ ಡಿಫೆನ್ಸ್ ಮೆಕ್ಯಾನಿಸಮ್ ಅನ್ನ ಸರಿ ಮಾಡ್ಲಿಕ್ಕೂ ಕೂಡ ಈ ಫೋರಿಯಾ ಮಶ್ರೂಮ್ ನಮಗೆ ತುಂಬಾ ಹೆಲ್ಪ್ ಮಾಡ್ತದೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಅಡಾಪ್ಟಿವ್ ಅಂಡ್ ಇನೇಟ್ ಅಂತ ಹೇಳ್ತಾರೆ, ಎರಡು ರೀತಿಯಲ್ಲಿ ಕೆಲಸ ಮಾಡ್ತಾರೆ, ನಾನ್ ಸ್ಪೆಸಿಫಿಕ್ ಅಂಡ್ ಸ್ಪೆಸಿಫಿಕ್. ಈಗ ನಾನ್ ಸ್ಪೆಸಿಫಿಕ್ ಅಂದ್ರೆ ನಮಗೆ ಗೊತ್ತಾಗೋದಿಲ್ಲ, ಬಟ್ ಅದು ಪರ್ಟಿಕ್ಯುಲರ್ಲಿ ಇದಕ್ಕೆ ವರ್ಕ್ ಮಾಡ್ತಂತ ಗ್ಯಾರಂಟಿ ಇಲ್ಲ. ಬಟ್ ಆಸ್ ಪರ್ ದ ರಿಸರ್ಚ್, ಸೊ ಇಲ್ಲಿ ನಾನ್ ಸ್ಪೆಸಿಫಿಕ್ ಅಂದ್ರೆ ನಿಮಗೆ ಕೊಟ್ಟಿದ್ದಾರೆ ನ್ಯೂಟ್ರೋಫಿಲ್ಸ್, ಬ್ಯಾಸೋಫಿಲ್ಸ್ ಅಂಡ್ ಸೈಟೋಕೈನ್ಸ್ ಅಂಡ್ ಇಸಿನೋಫಿಲ್ಸ್ ಅಂಡ್ ಮ್ಯಾಕ್ರೋಪೇಜಸ್. ಅಂದ್ರೆ ಇದು ನಮಗೆ ಏನಂದ್ರೆ ಸೆಲ್ ಒಳಗಡೆ ಎಲ್ಲ ಇರ್ತದೆ. ಆದ್ರೆ ನಾವು ಸೆಲ್ಲೇ ಹೋಗೋದು ಕಷ್ಟ, ಅದ್ರ ಒಳಗಡೆ ಹೋದ್ರೆ ನಿಮ್ಗೆ ಬೇಕಾದಷ್ಟು ಸಿಗ್ತದೆ. ಅದರ ಮೇಲೆ ಇದು ವರ್ಕ್ ಆಗ್ತದೆ ಅಂತ ರಿಸರ್ಚ್ ಹೇಳ್ತದೆ. ಬಟ್ ಅದು ಸ್ಪೆಸಿಫಿಕ್ ಇದಕ್ಕೆ ವರ್ಕ್ ಆಗ್ತಂತ ಗ್ಯಾರಂಟಿ ಇಲ್ಲ, ಬಟ್ ವರ್ಕ್ ಆಗ್ತದೆ. ಸೊ ಆಮೇಲೆ ಸೆಕೆಂಡ್ ಇದರಲ್ಲಿ ಕೊಟ್ಟಿದೆ ಸ್ಪೆಸಿಫಿಕ್ ವರ್ಕ್ ಆಗ್ತದೆ. ಯಾವುದಕ್ಕೆ ಸ್ಪೆಸಿಫಿಕ್ ಆಗಿ ವರ್ಕ್ ಆಗೋದು? ಬಿ ಸೆಲ್ ಮೇಲೆ ವರ್ಕ್ ಆಗ್ತದೆ, ಮೆಮೊರಿ ಟಿ ಸೆಲ್ ಮೇಲೆ ವರ್ಕ್ ಆಗ್ತದೆ, ಆಮೇಲೆ ಟಿ ಹೆಲ್ಪರ್ ಸೆಲ್ಸ್ ಅದಕ್ಕೂ ಸಹ ವರ್ಕ್ ಆಗ್ತದೆ, ಆಮೇಲೆ ಸೈಟೋಟಾಕ್ಸಿಕ್ ಟಿ ಸೆಲ್ಸ್ ಅಂಡ್ ಟಿ ರೆಗ್ಯುಲಾರಿಟಿ ಸೆಲ್ಸ್. ಟಿ ಸೆಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಸೆಲ್ಸ್ ಇನ್ ಅವರ್ ಬಾಡಿ. ಸೊ ಅದನ್ನ ಇದು ಓಪನ್ ಮಾಡ್ತದೆ, ಆಕ್ಟಿವೇಟ್ ಮಾಡ್ತದೆ, ಸ್ಪೆಸಿಫಿಕ್ ಆಗಿ ಅದಕ್ಕೆ ವರ್ಕ್ ಆಗಿ ಆಕ್ಟಿವೇಟ್ ಮಾಡ್ತದೆ ಅಂತ ಹೇಳ್ತದೆ. ಇನ್ನು ಇನೇಟ್ ಅಲ್ಲಿ ನಿಮ್ಗೆ ಇರೋದ್ರೆ ಐ ಮೇಲೆ ವರ್ಕ್ ಆಗ್ತದೆ. ಕಣ್ಣೀರು ಬರಬೇಕು. ಯಾರಿಗೆ ಕಣ್ಣೀರು ಬರಲಿಲ್ಲ ಅಂದ್ರೆ ಕಣ್ಣಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ. ನೀವು ಹತ್ರ ಒಂದಲ್ಲ ದುಃಖ ಬಂದ್ರೆ ಕಣ್ಣೀರು ಬರಬೇಕು, ಟಿಯರ್ಸ್ ಬರಬೇಕು, ಅವಾಗ ನಿಮ್ಮ ಅದು ಬ್ಯಾಲೆನ್ಸ್ ಆಗ್ತದೆ ಅಂತ ಅರ್ಥ. ಭಾವನೆಗಳು ಕರೆಕ್ಟ್ ಇದೆ, ನೋ ಪ್ರಾಬ್ಲಮ್. ಅದು ಬರಲೇ ಇಲ್ಲ ಅಂತ ಹೇಳಿದ್ರೆ ನೀವು ಯಾವಾಗಲೂ ನಿಮ್ಮ ಹತ್ತಿರದವ್ರು ಇದ್ದಾರಲ್ಲ, ಹತ್ತಿರದವ್ರು ಯಾರ ಹೆಸರು ಹೇಳುದಿಲ್ಲ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅವ್ರು ಏನಾದ್ರೂ ಪ್ರಾಬ್ಲಮ್ ಆದ್ರೆ, ಅವ್ರು ಏನಾದ್ರೂ ನಮ್ಮನ್ನ ಬಿಟ್ಟು ಹೋದ್ರೆ ನೀವು ಅಳಬೇಕು ಅಂತ ಹೇಳ್ತಾರೆ. ಆವಾಗ ನಿಮ್ಮ ಏನು ಒಳಗಡೆ ಏನು ಭಾವನೆಗಳಿದೆ ಅದು ಬ್ಯಾಲೆನ್ಸ್ ಆಗ್ತದೆ ಅಂತ ಉಂಟು. ನೀವು ಅದು ಮಾಡಲಿಲ್ಲ ಅಂದ್ರೆ, ನಿಮ್ಗೆ ಕಣ್ಣೀರು ಬರಲಿಲ್ಲ ಅಂತ ಹೇಳಿದ್ರೆ ಅದು ಮುಂದೊಂದು ದಿವಸ ನಮಗೆ ಪ್ರಾಬ್ಲಮ್ ಕೊಡ್ತದೆ. ಬಟ್ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಕೆಲವರಿಗೆ ಆಗುದಿಲ್ಲ ಅಂತ, ಅದನ್ನ ಸರಿ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತಾರೆ. ಈವನ್ ಇದು ವರ್ಕ್ಸ್ ಆನ್ ದ ರೆಸ್ಪಿರೇಟರಿ ಟ್ರ್ಯಾಕ್, ಮ್ಯೂಕೋಸ್ ಲೈನಿಂಗ್ ಅಂಡ್ ಇನೋಸ್ ಅಂಡ್ ಲಂಗ್ಸ್ ಮೇಲೂ ವರ್ಕ್ ಆಗ್ತದೆ. ಸೊ ಇವನ್ ಮ್ಯೂಕಸ್ ಅದರ ಮೇಲೂ ಸಹ ಇದು ವರ್ಕ್ ಆಗ್ತದೆ. ಸೊ ರೆಸ್ಪಿರೇಟರಿ ಉಸಿರಾಟದ ತೊಂದರೆ ಇದ್ದವರು ಇದನ್ನ ತಗೋಬಹುದು. ಈವನ್ ಸ್ಕಿನ್ ಅಲ್ಲೇ ಫಿಸಿಕಲ್ ಬ್ಯಾರಿಯರ್ ಸ್ವೆಟ್, ಎಷ್ಟೋ ಜನ ಬೆವರು ಬರುವುದಿಲ್ಲ. ಬೆವರು ಬರ್ದಿದ್ರೆ ಏನಾಗ್ತದೆ? ಟಾಕ್ಸಿನ್ಸ್ ಒಳಗಡೆನೆ ಇರ್ತದೆ ಅಂತ ಅರ್ಥ. ಯಾಕಂದ್ರೆ ಸ್ಕಿನ್ ಇಸ್ ದ ಲಾರ್ಜೆಸ್ಟ್ ನಿಮ್ಗೆ ಡಿಸಾರ್ಡರ್, ಅಂದ್ರೆ ಬಾಡಿಲಿದ್ದ ನಿಮ್ಗೆ ಏನು ಅಸಮತೋಲನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಿಮ್ಗೆ ಅದು ಹೆಲ್ಪ್ ಆಗ್ತದೆ. ನೀವು ಒಂದ್ಸಲ ನೋಡಿ, ಇದ್ದಕ್ಕಿದ್ದಾಗೆ ಸರಿ ಬಿಸಿನೀರು 2 ಲೋಟ ಕುಡೀರಿ, ಏನಾಗ್ತದೆ ನೋಡಿ. ಏನಾಗ್ಬೋದು ಬಿಸಿನೀರು 2 ಲೋಟ ಕುಡಿದಾಗ? ಸ್ವಲ್ಪ ಬಿಸಿ ಇರ್ಬೇಕು, ಯೂರಿನ್ ಬರುತ್ತೆ ಸರ್. ಯೂರಿಂಗ್ ಬರ್ತದೆ, ಸ್ವೆಟಿಂಗ್ ಆಗ್ತದೆ, ಆಟೋಮೆಟಿಕ್ ಸೆಟ್ಟಿಂಗ್ ಆಗತ್ತೆ. ಸ್ವೆಟಿಂಗ್ ಆಗ್ಬೇಕು ನಿಮ್ಗೆ. ಯಾಕೆಂದ್ರೆ ನಿಮ್ಗೆ ಒಳಗಡೆ ನಿಮ್ಗೆ ಏನಾಗ್ತದೆ, ಇಮಿಡಿಯೇಟ್ ನಿಮ್ಮ ಒಂದು ಲೆವೆಲ್ ಅಲ್ಲಿ ಇರ್ತದೆ ಬಾಡಿ pH, ಇಮಿಡಿಯೇಟ್ ವೇರಿಯೇಷನ್ ಆಗ್ತದಲ್ಲ, ಇಮಿಡಿಯೇಟ್ ಮೈಂಡಿಗೆ ಗೊತ್ತಾಗ್ತದೆ ಏನೋ ಸಮಥಿಂಗ್ ಇಲ್ ಹ್ಯಾಪನ್, ಇಮಿಡಿಯೇಟ್ ಡಿಟಾಕ್ಸ್ ಮಾಡ್ಬೇಕಂತೇಳಿ ಒಳಗಡೆ ಇದ್ದ ನೀರನ್ನು ತೆಗೆದು ಹೊರಗೆ ಹಾಕ್ಬಿಡ್ತದೆ. ಸೊ ಅವಾಗ ಐದರ್ ನಿಮ್ಗೆ ಯೂರಿನ್ ಬರ್ತದೆ, ಅದರ್ವೈಸ್ ಸ್ವೆಟಿಂಗ್ ಆಗ್ಬೇಕು. ಆಗಿದ್ರೆ ನಿಮ್ ಬಾಡಿ ಕರೆಕ್ಟ್ ಇದೆ ಅಂತ ಅರ್ಥ. ಹೇಳಿ ಸರ್, ಕೆಲವರು ಈಗ ಬೆಳಿಗ್ಗೆ ಬಿಸಿ ಬಿಸಿ ತಿಂಡಿ ತಿಂತಾ ಇರ್ತಾರಲ್ಲ ಸರ್, ಹ್ಮ್ ಬಿಸಿ ಬಿಸಿ ಕಾಫಿ ಕುಡಿದಾಗ ಅವರು ಬೆವರ್ತಾ ಇರ್ತಾರೆ ಸರ್. ಬಾಡಿ ಒಳಗೆ ಬಿಸಿ ಐಟಮ್ ಹೋದಾಗ ಇದು ಹೊರಗೆ ಆಗ್ತದೆ. ಅವ್ರು ಕರೆಕ್ಟ್, ಬಾಡಿ ಕರೆಕ್ಟ್ ಇದೆ ಅಂತ ಅರ್ಥ, ಅವರ ಬಾಡಿ ಸರಿ ಇದೆ ಅಂತ ಅರ್ಥ. ದಟ್ ಇಸ್ ದ ಥಿಂಗ್. ಹಾಗಾಗಿ ನೀವು ಇದನ್ನ ಅಂಥದ್ದು ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬಾಡಿ ಕರೆಕ್ಟ್ ಇಲ್ಲ, ಏನೋ ಸಮಥಿಂಗ್ ರಾಂಗ್ ಇದೆ. ಅದಕ್ಕೆ ನೀವು ಏನ್ ಮಾಡಬೇಕು, ಈ ಸ್ಕಿನ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಅಂದ್ರೆ ಸ್ಕಿನ್ ನಿಮ್ಗೆ ಸ್ಪೋರ್ಟ್ಸ್ ಬಂದಾಗ್ಬಿಟ್ಟಿದೆ. ನೀವು ಒಂದು ಎಕ್ಸರ್ಸೈಸ್ ಮಾಡಿ ಸರಿ ರನ್ನಿಂಗ್ ಮಾಡಿದ್ರೆ ಬೆವರು ಹೋಗ್ಬೇಕು, ಸ್ಪೋರ್ಟ್ಸ್ ಓಪನ್ ಇರ್ಬೇಕು. ಓಪನ್ ಆಗ್ಲಿಲ್ಲ ಅಂದ್ರೆ ಸಮಥಿಂಗ್ ಇನ್ ರಾಂಗ್ ಇನ್ ಯುವರ್ ಸ್ಕಿನ್. ಸೊ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಇದು ನಿಮ್ಗೆ ಹೆಲ್ಪ್ ಆಗ್ತದೆ. ಇನ್ನು ಕೂಡ ಇನೇಟ್ ಅದನ್ನ ಸರಿ ಮಾಡಿ ಕರೆಕ್ಟ್ ಮಾಡ್ತದೆ. ಓಕೆ, ನೆಕ್ಸ್ಟ್ ಸ್ಟ್ರೆಸ್ ರಿಲೀಫ್. ಆಲ್ರೆಡಿ ಹೇಳಿದ್ದೀನಿ ಇದ್ರ ಬಗ್ಗೆನೂ ನಿಮ್ಗೆ. ಸ್ಟ್ರೆಸ್ ರಿಲೀಫ್ ಅನ್ನ, ತುಂಬಾ ಸ್ಟ್ರೆಸ್ ಇದ್ರೆ ಬೇರೆ ಬೇರೆ ರೀತಿಯಲ್ಲಿ ಸ್ಟ್ರೆಸ್ ಇರ್ತದೆ. ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಜಾಬ್ ಸ್ಟ್ರೆಸ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದು ಭಾವನೆ ಅಂದ್ರೆ ಇಮೋಷನಲ್ ಸ್ಟ್ರೆಸ್ ಇರ್ಬೋದು. ಕೆಲವೊಂದು ಹೇಳಲಿಕ್ಕೆ ಆಗ್ತದೆ, ಕೆಲವೊಂದು ಹೇಳಲಿಕ್ಕೆ ಆಗೋದಿಲ್ಲ. ಈ ತರದಲ್ಲಿ ಸ್ಟ್ರೆಸ್ಗಳು
ಸೊ ಅದು ನಮ್ಮ ಬಾಡಿ ಒಳಗಡೆ ಇಟ್ಕೊಂಡ್ರೆ ಅದು ಒಂದು ದಿವಸ ನಿಮಗೆ ತುಂಬ ತೊಂದರೆ ಕೊಡ್ತದೆ. ಅದನ್ನು ನೀವು ಸ್ಟ್ರೆಸ್ಸನ್ನು ಏನು ಒಂದೇ ನೀವು ಸ್ಟ್ರೆಸ್ಸನ್ನು ರಿಲೀಸ್ ಮಾಡಬೇಕು, ಇಲ್ಲಾಂದರೆ ಬೇರೆಯವ್ರ ಜೊತೆಗೆ ಹೇಳಬೇಕು. ಸೊ ಅದನ್ನು ನೀವು ಕ್ಲಿಯರ್ ಮಾಡ್ಕೋಬೇಕು. ಸೊ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಈ ಪೋರಿಯಾ ನಿಮಗೆ ತುಂಬ ಹೆಲ್ಪ್ ಮಾಡ್ತದೆ. ರೆಗ್ಯುಲರ್ ಯೂಸ್ ಮಾಡ್ಬೋದು. ದ ಇಫೆಕ್ಟ್ ಆಫ್ ಸ್ಟ್ರೆಸ್ ಆನ್ ದ ಬಾಡಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸ್ಟ್ರೆಸ್ಸನ್ನು ಯಾವ ರೀತಿ ಹೊರಗೆ ಹಾಕ್ಬೋದು, ಸ್ಟ್ರೆಸ್ ಹೇಗೆ ಎಲ್ಲೆಲ್ಲಿ ಹೊರಗೆ ಹೋಗ್ತದೆ. ದ ಇಫೆಕ್ಟ್ ಆಫ್ ಸ್ಟ್ರೆಸ್ ಆನ್ ದ ಬಾಡಿ ಹೊರಗೆ ಹೋಗಲಿಲ್ಲ ಅಂದರೆ ಏನಾಗ್ತದೆ, ಅದು ನಿಮ್ಮ ಬ್ರೈನ್ ಮೇಲೆ ಪ್ರಾಬ್ಲಮ್ ಕೊಡ್ತದೆ. ಅದು ನಾನು ಡೀಟೇಲ್ ಹೋಗೋದಿಲ್ಲ. ಸೊ ನಿಮ್ಮ ಐ ಮೇಲೆ, ಕಣ್ಣಿನ ಮೇಲೆ, ಕಣ್ಣು ಡಿಮ್ ಆಗ್ಬೋದು, ಕಮ್ಮಲ್ಲಿ ಪ್ರಾಬ್ಲಮ್ ಆಗ್ಬೋದು. ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಲಾಸ್ ಆಫ್ ನೈಟ್ ವಿಷನ್, ಕಣ್ಣು ರಾತ್ರಿ ಕಾಣದೇ ಇರ್ಬೋದು ನಿಮಗೆ. ಲಾಸ್ ಆಫ್ ಡೆಪ್ತ್ ಪರ್ಸೆಪ್ಷನ್, ಇಂಪೇರ್ಡ್ ನಿಯರ್ ವಿಷನ್, ಇದೆಲ್ಲ ನಿಮಗೆ ಪ್ರಾಬ್ಲಮ್ ಯಾವುದರಿಂದ ಆಗ್ತದೆ, ಸ್ಟ್ರೆಸ್ ಆಗ್ತದೆ. ಸ್ಟ್ರೆಸ್ಸಿಂದ ಈವನ್ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ ಓನ್ಲಿ 25% ಟಾಕ್ಸಿನಿಂದ 75% ಪ್ರಾಬ್ಲಮ್ ಆಗೋದು ಸ್ಟ್ರೆಸ್ಸಿಂದ ಅಂತ ಹಾಕಿದೆ. ತುಂಬ ಈಗ ಟಾರ್ಗೆಟ್ ಆಗಲೇಬೇಕು ಅಂತಿದ್ದ ಕೆಲಸಗಳಿದೆಯಲ್ಲ, ಅವರಿಗೆ ಭಯಂಕರ ಸ್ಟ್ರೆಸ್ ಇರ್ತದೆ. ಆಮೇಲೆ ಇನ್ನೂ ಕೆಲವು ಟೈಮ್ ಈ ಆಂಬುಲೆನ್ಸ್ ಎಲ್ಲ ಡ್ರೈವಿಂಗ್ ಮಾಡ್ತಾರಲ್ಲ, ಟೂ ಮಚ್ ಸ್ಟ್ರೆಸ್ ಇರ್ತದೆ ಅವ್ರಿಗೆ. ಟೈಮಿಗೆ ಹೋಗಲಿಲ್ಲ ಅಂದರೆ ಅವನು ಔಟ್ ಆಗ್ತದೆ, ಆಗ ಸ್ಟ್ರೆಸ್ನಲ್ಲಿ ಇರ್ತಾರೆ. ಇನ್ನೂ ಕೆಲವರು IT-BTಯಲ್ಲಿ ಇಷ್ಟು ಒಳಗೆ ಕ್ಲಿಯರ್ ಮಾಡ್ಬೇಕಂತ ಇರ್ತದೆ ಅವ್ರಿಗೆ. ಅವ್ರು ಆಗಲಿಲ್ಲ ಅಂತ ಹೇಳಿದ್ರೆ ಅವರು ಸ್ಟ್ರೆಸ್ ತುಂಬ ಜಾಸ್ತಿ. ಅದಕ್ಕೆ ಅವರಿಗೆ 5 days ಕೊಡ್ತಾರೆ, 2 days ರೆಸ್ಟ್. ಯಾಕೆ, ಅವರಿಗೆ ಸ್ಟ್ರೆಸ್ ಸಿಕ್ಕಾಪಟ್ಟೆ ಇರ್ತದೆ. ಅಂಥವ್ರಿಗೆಲ್ಲ ನೋಡಿ ಪೋರಿಯಾ ತುಂಬ ವರ್ಕ್ ಆಗ್ತದೆ ಅವರಿಗೆ. ಸೊ ಲಿವರ್ ಬಿಗಿನ್ಸ್ ಬ್ರೇಕಿಂಗ್ ಡೌನ್ ಆ್ಯಂಡ್ ಗ್ಲೈಕೋಸಿನ್ ಫಾರ್ ಎನರ್ಜಿ. ಸ್ಟ್ರೆಸ್ಸಿಂದ ಪ್ರಾಬ್ಲಮ್ ಆಗ್ತದೆ ಅವರಿಗೂ ಕೂಡ, ಲಿವರ್ಗೆ ಪ್ರಾಬ್ಲಮ್ ಆಗ್ತದೆ. ಇನ್ಕ್ರೀಸ್ ದ ಹಾರ್ಟ್ ಬೀಟ್ ಜಾಸ್ತಿ ಆಗ್ಬೋದು, ಅದು ಇನ್ಕ್ರೀಸ್ ದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬೋದು ಸ್ಟ್ರೆಸ್ಸಿಂದ. ಗೊತ್ತಿದೆಯಾ ನಿಮಗೆ? ಅದು ನೋಡಿ, ಅದನ್ನು ಸರಿ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಫೀಟ್, ಈವನ್ ಡ್ರೈ ಸ್ಕಿನ್, ಎಕ್ಸಿಮಾ ಆ್ಯಂಡ್ ಸೋರಿಯಾಸಿಸ್ ಬ್ರೇಕ್ಔಟ್ ಆಗ್ತದೆ. ಸೊ ಇದಕ್ಕೂ ಕೂಡ ನಿಮಗೆ ಸ್ಟ್ರೆಸ್ಸಿಂದ ಆಗುವಂಥ ಕಾಯಿಲೆಗಳು ಇದೆಲ್ಲ ನಿಮಗೆ. ಇದಕ್ಕೂ ನೋವೇ ಕನೆಕ್ಟೆಡ್ ವಿತ್ ಪೋರಿಯಾ, ಅದು ಹೇಳ್ತೀನಿ ಕೇಳಿ. ನೋವೇ ಕನೆಕ್ಟೆಡ್ ವಿತ್ ಪೋರಿಯಾ. ಬಟ್ ಪೋರಿಯಾ ಏನು ಮಾಡ್ತದೆ, ಸಪೋರ್ಟ್ ಮಾಡ್ತದೆ. ಈ ಸ್ಟ್ರೆಸ್ ಇದ್ದವರಿಗೆ ಇದು ಸಪೋರ್ಟ್ ಮಾಡ್ತದೆ. ಈ ಥರ ಪ್ರಾಬ್ಲಮ್ ಆಗದಿದ್ದಾಗೆ ನಿಮಗೆ ಹೆಲ್ಪ್ ಮಾಡ್ತದೆ. ಲಂಗ್ಸ್ ಇಂದ ಪ್ರಾಬ್ಲಮ್ ಆಗ್ತದೆ, ಹ್ಯಾಂಡ್ಸ್ ಪ್ರಾಬ್ಲಮ್ ಆಗ್ತದೆ, ಸ್ಪ್ಲೀನ್ ಪ್ರಾಬ್ಲಮ್ ಆಗ್ತದೆ, ಸ್ಕಿನ್ ಪ್ರಾಬ್ಲಮ್ ಆಗ್ತದೆ, ಎಡ್ರಿನಲ್ ಗ್ಲ್ಯಾಂಡ್ಸ್ ಪ್ರಾಬ್ಲಮ್ ಆಗ್ತದೆ, ಇಯರ್ಸ್ಗೆ ಪ್ರಾಬ್ಲಮ್. ಇದೆಲ್ಲ ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಬಾಡಿ ಮೇಲೆ ಆಗ್ತದೆ. ಬಟ್ ಈ ಪ್ರಾಡಕ್ಟ್ ಸ್ಟ್ರೆಸ್ ಮೇಲೆ ವರ್ಕ್ ಆಗ್ತದೆ ಅಂತ ರುಜುವಾತ್ ಮಾಡಿದ್ದಾರೆ. ಸ್ಟ್ರೆಸ್ ರಿಲೀಫ್ ಮಾಡ್ತದೆ ಅಂತ ಹೇಳ್ತಾರೆ. ಮತ್ತೇನು ಬೇಕು ನಿಮಗೆ? ಇಷ್ಟು ಪ್ರಾಬ್ಲಮನ್ನು ಸೆಟ್ರೇಟ್ ಮಾಡಲಿಕ್ಕೆ ಒಂದು ಪ್ರಾಡಕ್ಟ್ ಸಾಕು ನಮ್ಮ ಹತ್ರ. ನೀವು ಡಾಕ್ಟರ್ ಹತ್ರ ಹೋಗಿ ನೋಡಿ, ಕಣ್ಣಿಗೆ ಒಂದು ಡಾಕ್ಟರ್, ಸ್ಕಿನ್ನಿಗೆ ಒಬ್ಬ ಅವನೊಂದು ಮೆಡಿಸಿನ್ ಕೊಡ್ತಾನೆ. ಏನೋ ಕೈ ಕಾಲೆಲ್ಲ ಅದು ಹೋಗಿದೆ, ಬೋನ್ ಸರಿ ಇಲ್ಲ ಅದಕ್ಕೊಂದು ಕೊಡ್ತಾನೆ. ಲಂಗ್ಸ್ ಸರಿ ಇಲ್ಲ ಅವನು ಇನ್ನೊಂದು ಕೊಡ್ತಾನೆ. ಲಿವರ್ ಸರಿ ಇಲ್ಲ ಅವನು ಮತ್ತೊಂದು ಮಾತ್ರೆ ಕೊಡ್ತಾನೆ. ಬ್ರೈನಿಗೆ ಇನ್ನೊಂದು ಮಾತ್ರೆ ಕೊಡ್ತಾನೆ. ಹಾರ್ಟಿಗೆ ಇನ್ನೊಂದು ಮಾತ್ರೆ. ಹೌದಾ? ಬಟ್ ಇದು ಒಂದು ಪ್ರಾಡಕ್ಟ್ ಡೈರೆಕ್ಟ್ಲಿ ಸ್ಟ್ರೆಸ್ ಮೇಲೆ ವರ್ಕ್ ಆಗ್ತದೆ. ಸ್ಟ್ರೆಸ್ಸನ್ನು ನಾರ್ಮಲ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಆವಾಗ ಇಷ್ಟು ಪ್ರಾಬ್ಲಮ್ ಸೆಟ್ರೇಟ್ ಆಗ್ತದೆ. ಸೊ ಫೋಕಸ್ ಆ್ಯಂಡ್ ಕ್ಲಾರಿಟಿ ಯಾರಿಗಿಲ್ಲ ಲೈಫಲ್ಲಿ ಎಲ್ಲಿಗೆ ಹೋಗ್ತೀವಂತ ಗೊತ್ತಾಗುತ್ತೆ. ನಮಗೊಂದು ಫೋಕಸ್ ಇದೆ ನೋಡಿ. ಬೆಳಿಗ್ಗೆ 7 ಗಂಟೆಗೆ ಬಂದು ನಾವು ಮೀಟಿಂಗ್ ಮಾಡ್ತೀವ ಇಲ್ವಾ? ಡೈಲಿ ಫೋಕಸ್ ಇದೆಯಾ ಇಲ್ವಾ? ಈವನ್ ಸಬ್ಜೆಕ್ಟ್ ವೈಸ್ ಫೋಕಸ್ ಇದೆ ನಮಗೆ. ಈವನ್ ಜಸ್ಟ್ ಎಲ್ಲಿಗೆ ಹೋಗ್ತೀವಂತ ನಮಗೆ ಗೊತ್ತುಂಟು, ಯಾಕೆ ಮಾಡ್ತೀವಂತ ಗೊತ್ತಿದೆ. ಇದನ್ನು ಒಂದು ಹ್ಯಾಬಿಟ್ ಮಾಡ್ಕೊಂಡಿದ್ದೀವಿ. ಸೊ ದಟ್ ಈಸ್ ಕಾಲ್ಡ್ ಫೋಕಸ್. ಎಷ್ಟೋ ಜನರಿಗೆ ಫೋಕಸ್ಸೇ ಇಲ್ಲ. ಏನು ಮಾಡಬೇಕು, ಎಷ್ಟು ಮಾಡಬೇಕು, ಎಷ್ಟು PV ಮಾಡಬೇಕು, ಎಷ್ಟು ಜನರ ಜಾಯಿನ್ ಮಾಡಬೇಕು. ನಮ್ಮದು 2030 ಕ್ರೌನ್ ಅಂಬಾಸಿಡರ್ ಆಗ್ತದೆ ಅಂತ ನಮ್ಮದು ಡಿಕ್ಲೇರ್ ಇದೆ. ಇಟ್ ಈಸ್ ಡಿಕ್ಲೇರ್ಡ್, ಓಪನ್ ಡಿಕ್ಲೇರ್. ಯಾರಾದರೂ ಇದ್ದಾರೆ ನೋಡಿ, ನಮ್ಮ ಜೊತೆಗೆ ಬರೋರು ಇದ್ರೆ ಬನ್ನಿ. ನಾನು 10 ವರ್ಷ ಹಿಂದೆ ಹೇಳಿದೆ, ಯಾರು ಬೇಕಾದ್ರೆ ನಾನು ಕ್ರೌನ್ ಡೈಮಂಡ್ ಆದಾಗ ಓಪನ್ ಟು ಆಲ್, ಯಾರು ಬೇಕಾದ್ರೆ ನಮ್ಮನ್ನು ಓವರ್ಟೇಕ್ ಮಾಡಿ ಕ್ರೌನ್ ಅಂಬಾಸಿಡರ್ ಆಗ್ಬೋದು. ಇಟ್ ಈಸ್ ಓಪನ್ ಟು ಆಲ್. ಅವರೇ ಇವರಲ್ಲ. ನಾನಂತೂ 2030 ಕ್ರೌನ್ ಅಂಬಾಸಿಡರ್ ಆಗೋದು ಗ್ಯಾರಂಟಿ ಅಂತ. ದಟ್ ಈಸ್ ಡಿಕ್ಲೇರ್. ದಟ್ ಈಸ್ ಕಾಲ್ಡ್ ಫೋಕಸ್. ದಟ್ ಈಸ್ ಕಾಲ್ಡ್ ಕ್ಲಾರಿಟಿ. ನಮಗೆ ಕ್ಲಾರಿಟಿ ಇದೆ. ಇದು ಯಾರಿಗಿಲ್ಲೋ ಲೈಫಲ್ಲಿ ಅವರು ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ ನೋಡಿ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಬೇಕು, ಟಿಕೆಟ್ ತೊಗೊಂಡು ಎಲ್ಲಿಗೆ ಹೋಗ್ಬೇಕು. ಟ್ರೈನ್ ಓದ್ತೀರಿ, ಹುಬ್ಳಿ ಬಸ್ ರೈಲ್ವೆ ಸ್ಟೇಷನ್ ಟಿಕೆಟ್ ಎಲ್ಲಿ ತೊಗೊಳ್ಳೋದು? ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲದೆ ಎಲ್ಲಿಗೆ ಟಿಕೆಟ್ ತೊಗೊಳ್ತೀರಿ ನೀವು? ಫೋಕಸ್ ಅಂಡ್ ಕ್ಲಾರಿಟಿ ಮೋಸ್ಟ್ ಇಂಪಾರ್ಟೆಂಟ್. ಡಾಕ್ಟರ್ ಲಿಮ್ ಯಾವಾಗಲೂ ಫೋಕಸ್ ಬಗ್ಗೆ ಮಾತಾಡ್ತಾರೆ. ಇಷ್ಟು ದೇಶಕ್ಕೆ ನಾವು ಹೋಗ್ಬೇಕಿದೆ, ಫೋಕಸ್ ಆಗೋಯ್ತು. ಈಗ ಎಷ್ಟು ಏನೇನು ಮಾಡಬೇಕು ಅಸೆಟ್ಸು, ಅದಕ್ಕೆ ಅದು ಫೆಸಿಲಿಟಿ, ಅದು ಫೋಕಸ್ ಆಗೋಗಿಲ್ಲ. ಈಗ ನೆಕ್ಸ್ಟ್ ದೇ ಆರ್ ಫೋಕಸಿಂಗ್ ಓನ್ಲಿ ಇನ್ಕ್ರೀಸಿಂಗ್ ದ ಸೇಲ್. ಇನ್ಕ್ರೀಸ್ ಮಾಡಬೇಕು ಈಗ ನಮ್ಮ ಫೋಕಸ್ ಅದೇನೆ. ಸೊ ಅದರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ನೋಡಿ.
ಸೊ ಅದಕ್ಕೋಸ್ಕರ ಮೀಟಿಂಗ್ಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ, ಬೇರೆ ಬೇರೆ ಪ್ರೋಗ್ರಾಮ್ಸ್ ಅನ್ನ ಅರೇಂಜ್ಮೆಂಟ್ ಮಾಡ್ತಾರೆ. ಈಗ ನೆಕ್ಸ್ಟ್ ನೋಡಿ, ಈವನ್ ಸೌತ್ ಇಂಡಿಯಾ ಕಾನ್ಫರೆನ್ಸ್ ಬೆಂಗಳೂರಲ್ಲಿದೆ. ಸೌತ್ ಇಂಡಿಯಾ ಈಗ ಕೇರಳದಲ್ಲಿ ಇಡ್ಬೋದಲ್ಲ, ಅಥವಾ ಚೆನ್ನೈಯಲ್ಲಿ ಇಡ್ಬೋದು, ಹೆಡ್ ಕ್ವಾರ್ಟರ್ಸ್ ಇದೆ ಅಲ್ಲಿ ಇಡ್ಬೋದು, ಅಥವಾ ನಿಮಗೆ ಎಲ್ಲಿ ಮಹಾರಾಷ್ಟ್ರದಲ್ಲಿ ಬಾಂಬೆಯಲ್ಲಿ ಇಡ್ಬೋದಾಗಿತ್ತು, ಅಥವಾ ನಿಮಗೆ ಇನ್ನು ಹೈದರಾಬಾದಲ್ಲಿ ಇದೆ ಅಲ್ಲಿ ಇಡ್ಬೋದಾಗಿತ್ತು, ಫ್ಯಾಕ್ಟ್ರಿ ಇದೆ, ಅಥವಾ ತೆಲಂಗಾಣದಲ್ಲಿ ಇಡಬೇಕಾಗಿತ್ತು. ಯಾಕೆ ಬೆಂಗಳೂರಲ್ಲಿ ಇಟ್ಟಿದ್ದಾರೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಬೆಂಗಳೂರಿನವ್ರು ಯೂಸ್ ಮಾಡ್ಬೋದಲ್ಲ ಇದನ್ನ. ಅವರೆಲ್ಲ ಅಷ್ಟು ದೂರ ಹೋಗ್ಬೇಕು, ಫ್ಲೈಟಲ್ಲಿ ಹೋಗ್ಬೇಕು, ನಮ್ಗೇನು ಜಸ್ಟ್ ಓವರ್ ನೈಟ್ ಬಸ್ಸಲ್ಲಿ ಹೋಗಿ ಬೆಂಗಳೂರಿಗೆ ಬುಕ್ ಮಾಡಿ 10,500 ರೂಪಾಯಿ 2 days, 2 ದಿನ ಯಾರಿಗುಂಟು ಯಾರಿಗಿಲ್ಲ, ಆರಾಮ್ ನಿಮ್ಗೆ ಸಿಟಾಡೆಲ್ ಹೋಟೆಲ್ ಕಾಣುತ್ತೆ. ಸಿಟಾಡೆಲ್ ಹೋಟೆಲ್ ಬೆಂಗಳೂರು ಮೆಜೆಸ್ಟಿಕ್ ಅಲ್ಲೇ ಇದೆ. 2 ದಿವಸ ಆರಾಮ್ ಲಕ್ಸುರಿ. ನೆಕ್ಸ್ಟ್ ಊಟ ತಿಂಡಿ ಎಲ್ಲ ಸೇರಿ ನಿಮ್ಗೆ ಎಜುಕೇಶನ್ ಸೇರಿ 10,500 ಅವರಲ್ಲಿ ಕೊಟ್ಟಿದ್ದಾರೆ ನೋಡಿ. ಫೋಕಸ್ ಅದರಲ್ಲಿ DXN ಫೋಕಸ್ ಏನಿದೆ, ನೆಕ್ಸ್ಟ್ DXN ಎಲ್ಲಿಗೆ ರೀಚ್ ಆಗ್ತದೆ, DXN ಯಾವ ರೀತಿ ಬೆಳೀತಾ ಇದೆ, ಅದ್ರ ಬಗ್ಗೆ ಎಲ್ಲ ಪಿಕ್ಚರ್ ಕೊಡ್ಲಿಕ್ಕಿದ್ದಾರೆ. ಎಲ್ಲ ಸಲೀಂ ಸಜೀರ್ ಬರ್ತಾ ಇದ್ದಾರೆ, ಪ್ರಜಿತ್ ಬರ್ತಾ ಇದ್ದಾರೆ, ಇಡೀ ವರ್ಲ್ಡ್ ಹೆಡ್ ಪ್ರಜಿತ್ ಅವ್ರು ಬರ್ತಾ ಇದ್ದಾರೆ. ಅಂಡ್ ಈವನ್ ನಮ್ಮ ಅಪ್ಲೈನ್, ನಮಗೆ ಭಾರಿ ಖುಷಿ ಆಗ್ತದೆ, ಪ್ರೊಫೆಸರ್ ಅವರು ನಾವು ಇಷ್ಟು ಜನ ಇದ್ರು ಅವ್ರೊಬ್ಬರೇ ಸಾಕು ನೋಡಿ, ಅಷ್ಟು ಪವರ್ಫುಲ್ ಇದೆ, ಅವ್ರು ಬರ್ತಾ ಇದ್ದಾರೆ. ಸೊ ಫೋಕಸ್, ಕಂಪನಿ ಫೋಕಸ್ ಇದೆ. ನಾವು ಫೋಕಸ್ ಮಾಡ್ಬೇಕು. ಎಷ್ಟು ಜನರನ್ನ ನಮ್ಮ ಟೀಮಿಂದ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ, ಎಷ್ಟು ಜನರನ್ನ ನಾವು ಅಲ್ಲಿ ಕೂರಿಸ್ತೀವಿ. ನೀವು ಎಷ್ಟೆಷ್ಟೋ ದುಡಿತೀರಿ, ಏನೇನೋ ನೋಡಿ, ಇದೊಂದು ನೋಡಿ ನೀವು ಹೇಗಿರ್ತದೆ ಟ್ರೈನಿಂಗ್ ಅಂತ. ಸೊ ಆ ಟ್ರೈನಿಂಗ್ ಅಟೆಂಡ್ ಮಾಡಲೇಬೇಕು. ಟ್ರೈನಿಂಗ್ ಇಲ್ಲ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಿಮಗೆ ನೀವು 2 days ಇರ್ತದೆ, 3 days ಪ್ರೋಗ್ರಾಮ್, ಆ್ಯಕ್ಚುಲಿ 2 days ಸ್ಟೇ ಇರ್ತದೆ. ಊಟ ತಿಂಡಿ ಎಲ್ಲ ಸೇರಿ ನಿಮಗೆ ಸ್ಟಾರ್ ಹೋಟೆಲ್ ಆದ್ರಿಂದ ನಿಮಗೆ ಒಬ್ಬರಿಗೆ 10,500 ರೂಪಾಯಿ ಆಗ್ತದೆ. ಈಗ ಬುಕ್ ಮಾಡಿದ್ರೆ ನಿಮ್ಗೆ 500 ರೂಪಾಯಿ ಕಮ್ಮಿ ಆಗ್ತದೆ. ಈಗ ಬುಕ್ ಮಾಡಿದ್ರೆ ರೈಟ್ ನಾವು, ಯಾಕಂದ್ರೆ 50 ಜನರಿಗೆ ಒಳಗಡೆ ಅದು ಬುಕ್ ಮಾಡಿದ್ರೆ ನಿಮ್ಗೆ ಕಮ್ಮಿ ಆಗ್ತದೆ. ಬಟ್ ಆಲ್ರೆಡಿ ನಿನ್ನೆ ನನಗೆ ವಿಜಯ್ ಫೋನ್ ಮಾಡಿದ್ರೆ, ನಮ್ಗೆ ಎಷ್ಟು ಟಿಕೆಟ್ ಕೊಡ್ತೀವಿ ಅಂತ ಒಬ್ಬ ಬಿಹಾರ್ನವನು ಫೋನ್ ಮಾಡಿದಂತೆ. ನೋಡಿ ವಿಷಯ ನೋಡಿ, ಆಲ್ರೆಡಿ ಬಿಹಾರ್ನವರು ಫೋನ್ ಮಾಡಿದ್ದಾರೆ. ಸರ್ ನಿಮ್ಗೆ ಈಗ ಹೇಳೋದಿಲ್ಲ, ನಾನು ನೆಕ್ಸ್ಟ್ ಹೇಳ್ತೀನಿ, ಯಾಕಂದ್ರೆ ಇಲ್ಲಿ ಲೋಕಲ್ ಬುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ನಿಮ್ಗೆ ಸೀಟ್ ಉಳಿದ್ರೆ ಮಾತ್ರ ನಾನು ಕೊಡ್ತೀನಿ ಅಂತ. ಯಾಕಂದ್ರೆ ನಮ್ಗೆ ಕೊಟ್ಟಿರೋ ಸೀಟ್ ಬರೀ 25-30 ಸೀಟ್ ಸಿಗ್ಬೋದು. ಯಾಕಂದ್ರೆ 6 ರಾಜ್ಯಗಳಿದೆ, ಎಲ್ರಿಗೂ ಕೊಡ್ಬೇಕು ತಾನೆ. ನಾವು ಸೌತ್ ಅಲ್ಲಿ ಮಾಡಿದೀವಿ ಅಂತ ಬಟ್ ನಮ್ಗೆ ಪ್ರಿಫರೆನ್ಸ್ ಜಾಸ್ತಿ ಇದೆ. ಸೊ ಅದನ್ನ ಯಾರೆಲ್ಲ ಯೂಸ್ ಮಾಡ್ತಾರೆ, ಇಮಿಡಿಯೇಟ್ ನೀವು ಇವಾಗಲೇ ಮೈಂಡ್ ಸೆಟ್ ಮಾಡಿ ಅಟೆಂಡ್ ಮಾಡಿ ಅದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ. ದಟ್ ಈಸ್ ಕಾಲ್ಡ್ ಫೋಕಸ್ ಅಂಡ್ ಕ್ಲಾರಿಟಿ. ತಾವು ಹೋಗ್ತೀವಿ ಗ್ಯಾರಂಟಿ. ನಾವು ಹೋಗ್ಬೇಕಾದ್ರೆ ನಮ್ಮ ಶ್ರೀಮತಿಯವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದ, ಟ್ರೈ ಮಾಡಿ. ಅದು ಫಸ್ಟ್ ಇರ್ತದೆ ಅಲ್ಲಿ. ಅದ ನಂತರ ನೆಕ್ಸ್ಟ್ ಅಂತ ಹೇಳಿದ್ರೆ ನಿಮ್ಮ ಟೀಮಿಂದ ಯಾರೆಲ್ಲ ಇವಾಗಲೇ ಮೈಂಡ್ ಸೆಟ್ ಮಾಡಿ ಕೂರಿಸ್ಬೇಕಂತ. ದಟ್ ಈಸ್ ಕಾಲ್ಡ್ ಫೋಕಸ್, ಕ್ಲಾರಿಟಿ ಇಟ್ಕೊಳ್ಳಿ. ನೋಡಿ ಹೇಗೆ ವರ್ಕ್ ಆಗ್ತದೆ, ಎಷ್ಟು ಲೈನಲ್ಲಿ, 1 ಲೈನ್ 2 ಲೈನ್ 3 ಲೈನ್ 5 ಲೈನ್ 6 ಲೈನಲ್ಲಿ ನೋಡಿ ಟ್ರೈ ಮಾಡಿ. ಸೊ ದಟ್ ಈಸ್ ಕಾಲ್ಡ್ ಫೋಕಸ್. ಹಾಗೇನೆ ಈ DXN ಈ ಪ್ರಾಡಕ್ಟ್ ತಿನ್ನೋದ್ರಿಂದ ನಿಮಗೆ ಫೋಕಸ್ ಮತ್ತೆ ಕ್ಲಾರಿಟಿ ಕ್ಲಿಯರ್ ಇರ್ತದೆ. ಹಾಗಾಗಿ ಸೊ ನೆಕ್ಸ್ಟ್ ಎನ್ಹಾನ್ಸಿಂಗ್ ಕ್ಲಾರಿಟಿ ಅಂಡ್ ಫೋಕಸ್ ಅಲ್ಲಿ ನಿಮಗೆ ಏನ್ ಕೆಲಸ ಮಾಡ್ತದೆ ಅಂತ ಕೊಟ್ಟಿದ್ದಾರೆ. ರೆಡ್ಯೂಸ್ ದ ಸ್ಟ್ರೆಸ್ ಅಂಡ್ ಎಂಗ್ಸೈಟಿಯನ್ನ ರೆಡ್ಯೂಸ್ ಮಾಡ್ತದೆ. ಇನ್ಕ್ರೀಸ್ ದ ಕ್ಲಾರಿಟಿ ಅಂಡ್ ಫೋಕಸ್ ಅನ್ನ ಕರೆಕ್ಟ್ ಮಾಡ್ಬೋದು, ಇನ್ಕ್ರೀಸ್ ಮಾಡ್ತದೆ. ಎನ್ಹಾನ್ಸಿಂಗ್ ದ ಕ್ರಿಯೇಟಿವಿಟಿ ಅಂಡ್ ಇನೋವೇಷನ್. ಇದು ಹೇಗೆ ಕೆಲಸ ಮಾಡ್ತದೆ ಅಂತ ಕೆಲವರು ಕೇಳ್ತಾರೆ. ನೀವು ಅದೇ ಫೋಕಸ್ ಅಂದ್ರೆ ಹೇಗೆ ಮಾಡ್ತದೆ, ಅದು ಫೋಕಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅದನ್ನ ಎನ್ಹಾನ್ಸ್ ಮಾಡ್ತದೆ ನಿಮ್ಗೆ. ಎನ್ಹಾನ್ಸಿಂಗ್ ದ ಕ್ರಿಯೇಟಿವಿಟಿ. ಎಷ್ಟೋ ಕೆಲವರಿಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಮೈಂಡ್ ವರ್ಕ್ ಆಗೋದಿಲ್ಲ ಹೇಳ್ತಾರೆ ನೋಡಿ. ಅದು ಕ್ರಿಯೇಟಿವಿಟಿ, ಹೊಸತು ಏನೇನೋ ಇನೋವೇಷನ್, ಅದು ನಿಮ್ಗೆ ಇದರಲ್ಲಿ ಬರ್ತದೆ. ಯಾರು ಓಪನ್ ಮಾಡಿದ್ರಲ್ಲ, ಯಾರಿದ್ದಾರೆ ಸರಿ. ಸೊ ಪ್ರಮೋಟಿಂಗ್ ದ ಎಥಿಕಲ್ ಅಂಡ್ ಪ್ರೋ ಸೋಷಿಯಲ್ ಬಿಹೇವಿಯರ್. ಎಷ್ಟೋ ಜನರಿಗೆ ಏನು ಸೋಷಿಯಲ್ ಬಿಹೇವಿಯರ್ ರಾಂಗ್ ಇರ್ಬೋದು, ಅಂಥವ್ರಿಗೂ ಕೂಡ ಅದು ಮಾಡಬೇಡ ಮರೆ, ಅದು ಕೆಟ್ಟದ್ದು ಅಂತ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂತ ನೋಡಿ. ಆ ರೀತಿಯಲ್ಲಿ ವರ್ಕ್ ಆಗ್ತದೆ. ಇಂಥ ಒಂದು ಪ್ರಾಡಕ್ಟ್ ಅಂತ ನನಗೆ ಹೇಳಲಿಕ್ಕೆ ಆಗೋದು, ಆ ರೀತಿಯಲ್ಲಿ ಇದೆ. ಆವಾಗಲೇ ನಾನು ಹೇಳಿದೆ ನಿಮಗೆ, ಕಣ್ಣೀರನ್ನು ತರಿಸ್ತದೆ ಅಂತ ಹೇಳ್ತಾರೆ. ಎಂತ ಒಂದು ಇರ್ಬೋದು, ಹೇಗಿರ್ಬೋದು. ಇನ್ಕ್ರೀಸ್ ದ ಕ್ಲಾರಿಟಿ ಅಂಡ್ ಫೋಕಸ್ ಅಂಡ್ ಎನ್ಹಾನ್ಸ್ ದ ಕ್ರಿಯೇಟಿವಿಟಿ ಅಂಡ್ ಇನೋವೇಷನ್ ಅಂಡ್ ಪ್ರಮೋಟಿಂಗ್ ಎಥಿಕಲ್ ಅಂಡ್ ಪ್ರೋ ಸೋಷಿಯಲ್ ಬಿಹೇವಿಯರ್ ಅನ್ನು ಕೂಡ, ಅಂದ್ರೆ ನಿಮಗೆ ಸೋಷಿಯಲ್ ಬಿಹೇವಿಯರ್ ತುಂಬಾ ಕುಡುಕರು ಇರ್ತಾರೆ, ಅಥವಾ ತುಂಬಾ ಕೆಲವರು ಸಿಟ್ಟು ಜಾಸ್ತಿ, ಕೋಪ ಜಾಸ್ತಿ, ಯಾವಾಗ ನೋಡಿದ್ರು ಸಿಡುಕುತನ, ಯಾವಾಗ ನಾನು ನೆಗೆಟಿವ್ ಥಿಂಕಿಂಗ್ ಯಾವುದು ಅಂಥವ್ರಿಗೆಲ್ಲ ನೋಡಿ ಇದು ವರ್ಕ್ ಆಗ್ತದೆ ಅಂತ ಹೇಳ್ತಾರೆ. ನನಗೆ ಆಶ್ಚರ್ಯ ಆಗ್ತದೆ.
ಬಟ್ ವಿ ಕ್ಯಾನ್ ಟ್ರೈ ಇಂಥ ಒಂದು ಪ್ರಾಡಕ್ಟ್ ಇದೆ ಅಂತ ಟ್ರೈ ಮಾಡಿ ನೋಡ್ಬೋದು. ಕ್ಲಾರಿಟಿ ಅಂಡ್ ಫೋಕಸ್ ಅನ್ನ ಕರೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೂತಿಂಗ್ ಪ್ರಾಪರ್ಟೀಸ್ ಲಾಸ್ಟ್. ಯಾವ ಹೋಗ್ತಾರೆ ಕೆಲವರು ಅಲೋಪತಿ ನೋಡ್ತಾರೆ, ಬೇಗ ಗುಣ ಆಗ್ತದಂತ, ಅಲ್ಲಿ ಆಗೋದಿಲ್ಲ. ಆಮೇಲೆ ಎಲ್ಲಿ ಹೋಗ್ತಾರೆ, ಸೀದಾ ನಿಮ್ಗೆ ಹೋಮಿಯೋಪತಿ ನೋಡ್ತಾರೆ, ಅಲ್ಲಿಯೂ ಆಗೋದಿಲ್ಲ. ಆಮೇಲೆ ಆಯುರ್ವೇದ ನೋಡ್ತಾರೆ, ಅಲ್ಲಿಯೂ ಆಗೋದಿಲ್ಲ. ಆಮೇಲೆ ಬೇರೆ ಬೇರೆ ಏನೋ ಮಾಡ್ತಾರೆ, ಆಗೋದಿಲ್ಲ. ಬಟ್ ಇದು ನೋಡಿ, ಅದನ್ನ ಸರಿ ಮಾಡ್ತದೆ. ಅಂತ ಪ್ರಾಬ್ಲಮ್ ಇದ್ದವರಿಗೆ ಇದನ್ನ ಸರಿ ಮಾಡ್ತದೆ. ಮೇ ಹೆಲ್ಪ್ ಈಸ್ ಡಿಸ್ಕಂಫರ್ಟ್ ಅಂಡ್ ಇನ್ಫ್ಲಮೇಷನ್ಸ್. ಯಾವುದೇ ನಿಮ್ಗೆ ತರದ ಡಿಸ್ಕಂಫರ್ಟ್ ಇದ್ರೆ ಅಥವಾ ಇನ್ಫ್ಲಮೇಷನ್ ಇದ್ರೆ, ಇನ್ಫ್ಲಮೇಷನ್ ನಥಿಂಗ್ ಬಟ್ ನಿಮ್ಗೆ ಬಾಡಿಯಲ್ಲಿ ಅಸಮತೋಲನಗಳು, ಗೊತ್ತಾಯ್ತು ನಿಮ್ಗೆ? ಭಾರ ಅಂದ್ರೆ ಬಾಡಿ ಭಾರ ಆದಾಗ ಕಾಣೋದು, ನಿದ್ರೆ ಬರ್ದೇ ಇರುವುದು, ಅಥವಾ ಉರಿಯೂತ, ಇದೆಲ್ಲ ನಿಮ್ಗೆ ಇನ್ಫ್ಲಮೇಷನ್ ಅಲ್ಲೆಲ್ಲ ಬರ್ತದೆ, ಬೇರೆ ಬೇರೆ ಬರ್ತದೆ. ಬಟ್ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈ ಪೋರಿಯಾ ಮಶ್ರೂಮ್ ನಿಮ್ಗೆ ಹೆಲ್ಪ್ ಮಾಡ್ತದೆ. ಯಾವುದು ಗುಣ ಆಗೋದಿಲ್ಲ, ಜಸ್ಟ್ ಯು ಕ್ಯಾನ್ ಟ್ರೈ ಇನ್ ದಿಸ್. ಇದನ್ನ ಕೊಟ್ಟು ನೀವು ಕರೆಕ್ಟ್ ಮಾಡ್ಕೊಳ್ಳಿ ಸಾಧ್ಯ ಆಗ್ತದೆ. ಸೊ ಆ ರೀತಿಯಲ್ಲಿ ಇದು ವರ್ಕ್ ಆಗ್ತದೆ. ಸೊ ಅದನ್ನ ಏನಾದ್ರೂ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಕೇಳ್ಬೋದು. ಸೊ ಯಾರಿಗಾದ್ರೂ ಅರ್ಥ ಆಗ್ಲಿಲ್ಲ, ಲೇಟ್ ಬಂದಿದ್ದೀರಿ, ಸೊ ನಿಮ್ಗೆ ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳ್ಬೋದು. ಸೊ ಈಗ ನೋಡಿ, ದಿಸ್ ಇಸ್ ನಾನು ಆಗ್ಲೇ ಹೇಳಿದಲ್ಲ, ಆರಾಮ್ ಇರಬೇಕು, ನಿಮ್ಮ ಮೈಂಡ್ ಕರೆಕ್ಟ್ ಆಗಬೇಕು, ಫ್ರೀ ಆಗಿರಬೇಕು. ಅಂಥವರಿಗೂ ಕೂಡ ಈಸಿ, ಅಂದ್ರೆ ನಿದ್ರೆ ಬರೋದಿಲ್ಲ, ಅಥವಾ ಡಿಸ್ಕಂಫರ್ಟ್ ಇದೆ, ಅಥವಾ ಇನ್ಫ್ಲಮೇಷನ್ ಜಾಸ್ತಿ ಇದೆ. ಸೊ ಅಂಥವರಿಗೂ ಕೂಡ ದಿಸ್ ಪ್ರಾಡಕ್ಟ್ ವಿಲ್ ಹೆಲ್ಪ್ ಮಾಡ್ತದೆ. ಸೊ ಇದರಲ್ಲಿ ನೀವು ಒಂದು ಡಿಫ್ರೆಂಟ್ ಕಾಣ್ಬೋದು. ಇದರಲ್ಲಿ DXN ಅಲ್ಲಿ ತುಂಬಾ ಜನರಿಗೆ ಹೊಸಬ್ರು ಇರ್ತಾರೆ, ಇದೆಲ್ಲ ಏನಪ್ಪಾ ತೋರ್ತಾರಂತ. ಸೊ ಇದಕ್ಕೂ ಆದ್ರೆ ಯಾವ್ದ್ಯಾವ್ದು ಒಂದೊಂದು ಮಶ್ರೂಮ್ ನಲ್ಲಿ ಒಂದೊಂದು ಎಕ್ಸ್ಟ್ರಾ ಅಂಶ ಇದೆ. ಸೊ ಈ ಪಿಕ್ಚರ್ ತೆಗೆದು ಇಟ್ಕೊಳ್ಳಿ ಬೇಕಾದ್ರೆ, ಯಾಕಂದ್ರೆ ಇಂಥ ನಿಮ್ಗೆ ಪಿಕ್ಚರ್ ಎಲ್ಲೂ ಸಿಗ್ಲಿಕ್ಕಿಲ್ಲ. ಕಂಪನಿ ಅಂತೂ ಈ ಪಿಕ್ಚರ್ ಅನ್ನ ಕೊಡ್ಲಿಕ್ಕಿಲ್ಲ. ಸೊ ಇದನ್ನ ನಿಮ್ಗೆ ಇಟ್ಸ್ ಎ ರೇರ್ ಪಿಕ್ಚರ್. ಅಂದ್ರೆ ನಮ್ಮ ಹತ್ರ ಕಾರ್ಡಿಸೆಪ್ ಇದೆ, ಕಾರ್ಡಿಸೆಪ್ ಏನ್ ಮಾಡ್ತದೆ, ಅಥವಾ ಈವನ್ ಕೋರಿಲಸ್ ವಸ್ಕ್ಯುಲರ್ ಇನ್ನೊಂದಿದೆ. ಕೆಲವು ಈ ಟರ್ಕಿಟೈಲ್ ಇಂಥ ಮಶ್ರೂಮ್ಗಳು ಇನ್ನೂ ಬರ್ಲಿಕ್ಕಿದೆ, ಇನ್ನು DXN ರಿಲೀಸ್ ಮಾಡಲಿಲ್ಲ. ಬಟ್ ಇದರಲ್ಲಿ ಫೋರಿಯಾ ಕೋಕಸ್ ಅಂತ ಈ ಕಡೆ ಇದೆ ನೋಡಿ, ಇನ್ಹಿಬಿಟ್ ದ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್. ನೋಡಿ, ಎಷ್ಟೋ ಜನರಿಗೆ ಡ್ರಗ್ ವರ್ಕ್ ಆಗೋದಿಲ್ಲ, ಈವನ್ ಆಂಟಿಬಯೋಟಿಕ್ ವರ್ಕ್ ಆಗೋದಿಲ್ಲ, ಅಂಥವ್ರು ಇನಿಬಿಟ್ ಮಾಡ್ತಾ ಹೇಳ್ತಾರೆ. ಎಂತ ಒಂದು ಪವರ್ ಇರ್ಬೋದು ನೋಡಿ. ಅಂಥವರಿಗೂ ಕೂಡ ಈ ಪೋರಿಯಾ ಮಶ್ರೂಮ್ ವರ್ಕ್ ಆಗ್ತದೆ. ಸೊ ಹಾಗೇನೆ ಬೇರೆ ಬೇರೆ ಈವನ್ ಗ್ಯಾನೋಡರ್ಮಾ ಲೂಸಿಡಮ್, ಅದೇ ಕಿಂಗ್ ಆಫ್ ಹರ್ಬ್, ಅದು ಸೆಂಟ್ರಲ್ ಇದೆ ನೋಡಿ. ಇನಿಬಿಟ್ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್, ಇಂಡ್ಯೂಸ್ ದ ಅಡಾಪ್ಟೋಸಿಸ್ ಅಂಡ್ ಆಟೋಫ್ಯಾಗಿ. ನಾನು ಆಲ್ರೆಡಿ ಫಸ್ಟಿಗೆ ಹೇಳಿದೆ, ಇದು ರಿಲೇಟಿಂಗ್ ಟು RGGL ಆಗ ಬಾಲ್ಯ ಮತ್ತೆ ಇದು ಹೇಳಿದ್ರು, ಅದನ್ನ ಇದು ಕರೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಆ ರೀತಿಯಲ್ಲಿ ಪೋರಿಯಾ ಕೋಕಸ್ ಇದೆಯಲ್ಲ, ಅದರಲ್ಲಿರುವ ಅಂಶ ಇದರಲ್ಲೂ ಇರೋದ್ರಿಂದ ಈವನ್ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ವರ್ಕ್ ಆಗಲಿಲ್ಲ ಆಂಟಿಬಯೋಟಿಕ್ ಕೂಡ, ಬಟ್ ಅಂಥವರಿಗೂ ಅದರ ಒಟ್ಟಿಗೆ ನೀವು ಇದನ್ನ ಕೊಟ್ಟು ಕರೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಇಲ್ಲಿ ಬೇರೆ ಬೇರೆ ಅಂದ್ರೆ ಈ ಕಂಪೇರಿಂಗ್ ಕೊಟ್ಟಿದ್ದಾರೆ. ಈಗ ನಿಮ್ಗೆ ಈವನ್ ಕಾರ್ಡಿಸೆಪ್ ಏನು ವರ್ಕ್ ಆಗ್ತದೆ, ಅಥವಾ ಕೊರಿಯಲೋಸಿಸ್ ಏನು ವರ್ಕ್ ಆಗ್ತದೆ, ಅಥವಾ ಒರಿಫೋಮಾ ಪೌಂಡ್, ಇದೆಲ್ಲ ಮಶ್ರೂಮ್ಗಳು, ಡಿಫ್ರೆಂಟ್ ವೆರೈಟೀಸ್ ಆಫ್ ಮಶ್ರೂಮ್ಗಳು, ಬಟ್ ಮೆಡಿಸಿನಲ್ ಮಶ್ರೂಮ್. ಇಟ್ಸ್ ಆಲ್ ಮೆಡಿಸಿನಲ್ ಮಶ್ರೂಮ್. ಬಟ್ ಇದರಲ್ಲಿ ದಿಸ್ ಪೋರಿಯಾ ಈಸ್ ಸಮಥಿಂಗ್ ಡಿಫರೆಂಟ್. ಏನು ನಮ್ಮ ಭಾವನೆಗಳನ್ನ ಇದು ಕರೆಕ್ಟ್ ಮಾಡ್ತದೆ ಅಂತ ಹೇಳ್ತದೆ. ಭಾವನೆಗಳ ಮೇಲೆ ವರ್ಕ್ ಆಗ್ತದೆ, ಮೈಂಡ್ ಮೇಲೆ ವರ್ಕ್ ಆಗ್ತದೆ, ಸ್ಟ್ರೆಸ್ ಅನ್ನ ಸರಿ ಮಾಡ್ತದೆ. ಅದರಲ್ಲಿ ಇದು ಪ್ರಮುಖ ಪಾತ್ರ ವಹಿಸ್ತದೆ. ಸೊ ಅದರಿಂದ ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡಿ ಕರೆಕ್ಟ್ ಮಾಡ್ಬೋದು. ಇವನ್ ಕಿಡ್ನಿ ಅನಾಟಮಿ, ನಾನು ಹೇಳಿದೆ, ಕೆಲವು ಕಿಡ್ನಿಯಲ್ಲಿ ಪ್ರಾಬ್ಲಮ್ಸ್ ಇರ್ತದೆ, ಅದು ಸಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಇದು ಕೊಟ್ಟಾಗ ನಿಮ್ಗೆ ಅದು ಸಾಲ್ವ್ ಆಗ್ತದೆ ಅಂತ ನೋಡಿ. ಹೇಗೆ ಸಾಲ್ವ್ ಆಗ್ತದೆ? ಕೆಲವು ಆಗ ಹೇಳಿದಲ್ಲ, ಇಮೋಷನ್ಸ್, ನಮಗೆ ಕೆಲವು ಇಮೋಷನ್ಸ್, ಭಾವನೆಗಳನ್ನ ಕರೆಕ್ಟ್ ಮಾಡ್ಲಿಕ್ಕೆ ಅದು ಗೊತ್ತಿರೋದಿಲ್ಲ, ಬಟ್ ಅದನ್ನ ಇದು ಸರಿ ಮಾಡ್ಲಿಕ್ಕೆ ದಿಸ್ ಪ್ರಾಡಕ್ಟ್ ವಿಲ್ ಹೆಲ್ಪ್. ಅಂಡ್ DXN ಪೋರಿಯಾ ಆಲ್ರೆಡಿ ಲಾಂಚ್ ಮಾಡಿದೆ, 120 ಟ್ಯಾಬ್ಲೆಟ್ಸ್ ಬರ್ತದೆ ನಿಮ್ಗೆ. ಸೊ ಇದನ್ನ ರೆಗ್ಯುಲರ್ ಯೂಸ್ ಮಾಡಿ ನೀವು ಬೆನಿಫಿಟ್ ಅನ್ನ ತಗೋಬಹುದು. ಎಸ್ಪೆಷಲಿ ನಿಮ್ಗೆ ಕಿಡ್ನಿ ಮೇಲೆ ಹೈಯೆಸ್ಟ್ ವರ್ಕ್ ಆಗ್ತದೆ. ಕಿಡ್ನಿ ಸಂಬಂಧಪಟ್ಟ ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಎಷ್ಟು ಪ್ರಾಬ್ಲಮ್ಸ್ ಗಳನ್ನ ಇಲ್ಲಿ ಕಾಣ್ತದಲ್ಲ. ಸೊ ಇಲ್ಲಿ ರೀನಲ್ ಆರ್ಟರಿ ಅಂಡ್ ರೀನಲ್ ವೇನ್ ಅಂಡ್ ರೀನಲ್ ಪೆಲ್ವಿಸ್ ಅಂಡ್ ಯುರೇಟರ್, ಮೇಜರ್ ಕ್ಲಾಟಿ, ಮೈನರ್ ಅಂದ್ರೆ ಕಿಡ್ನಿ ಇನ್ಫೆಕ್ಷನ್ ಇರ್ಬೋದು, ಅಥವಾ ಟ್ರ್ಯಾಕ್ ಅಲ್ಲಿ ನಿಮ್ಗೆ ಯೂರಿನೇಷನ್ ಉರಿಯೂತ ಇರ್ಬೋದು, ಅಥವಾ ಕೆಲವು ಟೈಮ್ ಯೂರಿನ್ ಸ್ವಲ್ಪನೇ ಹೋಗ್ತಾ ಇರ್ತದೆ ಏಜ್ ಆದಾಗ, ಅಥವಾ ನಿಮ್ಗೆ ಫೈಬ್ರಾಯ್ಡ್ಸ್ ಇರ್ಬೋದು. ಇಂಥ ಎಲ್ಲ ಪ್ರಾಬ್ಲಮ್ಸ್ ಗಳಿದ್ರೆ ಸೊ ದಿಸ್ ಪ್ರಾಡಕ್ಟ್ ವಿಲ್ ವೆರಿ ಹೆಲ್ಪ್ಫುಲ್ ಫಾರ್ ಕಿಡ್ನಿಗೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ಇಲ್ಲಿ ಸಹ ಕಂಪನಿ ಸಹ ಹೇಳಿದೆ, ಕಿಡ್ನಿ ಡಿಸೀಸ್ ಮೇಲೆ ಇದು ಬೆಸ್ಟ್ ಪ್ರಾಡಕ್ಟ್.
ಸೊ ಇಂಡಿವಿಜುವಲ್ ಅಂದ್ರೆ ನೀವು ಏನಾದರೂ ಅದು ಡಾಕ್ಟರ್ ಮೆಡಿಸಿನ್ ಇದ್ರೆ ಅದ್ರ ಒಟ್ಟಿಗೂ ಇದನ್ನ ಕೊಟ್ಟು ಕರೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದರಿಂದ ಇದಕ್ಕೆ ನನಗೆ ಹೊಸ ರೇಟ್ ನನಗೆ ಗೊತ್ತಿಲ್ಲ. ಮೇಡಮ್ ಏನಾದರೂ ರೇಟ್ ಚೇಂಜ್ ಮಾಡಿದ್ರೆ ಚೇಂಜ್ ಮಾಡಿ. ಈಗ ನಾನು ಇದು ಹಳೆ ಸ್ಲೈಡಲ್ಲೇ ಇದ್ದೀನಿ, ಸಡನ್ ಓಪನ್ ಮಾಡಿದ್ದೀನಿ. ಇದಕ್ಕೆ ಆ್ಯಕ್ಚುಲಿ 675 ರುಪೀಸ್ ಇದೆ. ಸೊ ಹೋಲ್ಸೇಲಲ್ಲಿ 540 ಇದೆ ನಿಮಗೆ. ಈವನ್ ಎಸ್ ಪಿ ಕೂಡ 245 ಎಸ್ ವಿ ಇದೆ. ಸೊ ಮೋರ್ ದೆನ್ 3 ರುಪೀಸ್, ಯಾಕಂದ್ರೆ ಅಷ್ಟು ಎಸ್ ಪಿ ಕೂಡ ಇದಕ್ಕೆ ಕೊಟ್ಟಿದ್ದಾರೆ. ಸೊ ಅನ್ಲಾಕ್ ಯುವರ್ ಅರ್ನಿಂಗ್ ಪೊಟೆನ್ಷಿಯಲ್, ಇದನ್ನ ಒಂದು ಪ್ರಾಡಕ್ಟ್ ಇಟ್ಕೊಂಡು, ಯಾಕಂದ್ರೆ ಈ ಪೋರಿಯಾ ನೀವು ಎಲ್ಲಿ ಬೇಕಾದ್ರೆ ನೋಡಿ, ಎಲ್ಲಿ ಇಲ್ಲ. ಈ ಗೂಗಲ್ ಎಲ್ಲ ಸರ್ಚ್ ಮಾಡಿ, ಪೋರಿಯಾ ಇಲ್ಲ. ಡಿಪಿ 505 ಇದೆ ಸರ್. ಹೌದಾ? ಓಕೆ ಓಕೆ, MRP ಸೇಮ್ ಇದೆ, 505 ಇದೆ. ಓಕೆ, ಡಿಪಿ ಕಮ್ಮಿ ಆಗಿದೆ ಅಲ್ವಾ? ಓಕೆ, ಕಮ್ಮಿ ಆಗಿದೆ ಸರ್. 505 ಇದೆ ನೋಡಿ. ಡಿಪಿ ಇನ್ನು ಹೋಲ್ಸೇಲ್ ರೇಟ್ ಕಮ್ಮಿ ಆಗಿದೆ ಅಂತೆ. ಸೊ MRP 675 ಇದೆ, 505 ಇದೆ. ಸೊ ಎಸ್ ಪಿ ಕೂಡ 245 ಎಸ್ ಪಿ ಇದೆ. ಸೊ ಇದನ್ನ ಇಟ್ಕೊಂಡು ದೊಡ್ಡ ಅಂದ್ರೆ ನಾನು ಹೇಳೋದು DXN ಗಿವ್ಸ್ ಮೊನಾಪಲಿ ಪ್ರಾಡಕ್ಟ್. ಲೈಕ್ ನಿಮ್ಗೆ ಕ್ವಾಡಿಸೆಪ್ ಇದ್ದಾಗೆ ಇದು ಸಹ ಮೊನಾಪಲಿ ಆಗಿದೆ. ಈ ಪ್ರಾಡಕ್ಟ್ ಇಟ್ಕೊಂಡು ನೀವು ಯಾವ ಡಾಕ್ಟ್ರಿಗೆ ಗೊತ್ತಿರೋದಿಲ್ಲ. 100% ಐ ವಿಲ್ ಟೆಲ್ ಯು. ಕಿಡ್ನಿ ಸರಿ ಮಾಡ್ತದೆ ಅಂದ್ರೆ ಅವ್ರು ಒಪ್ಕೊಳ್ಳಿಕ್ಕೆ ರೆಡಿ ಇರೋದು, ಯಾಕಂದ್ರೆ ಅವರಿಗೆ ಗೊತ್ತಿಲ್ಲ ಈ ಪೋರಿಯಾ ಉಂಟಂತಾನೆ ಗೊತ್ತಿಲ್ಲ. ಅದರಿಂದ ಇಟ್ಸ್ ಎ ಡಿಫ್ರೆಂಟ್ ಪ್ರಾಡಕ್ಟ್ ಕಂಪನಿ ಲಾಂಚ್ ಮಾಡಿದೆ. ಎಷ್ಟೋ ಜನ ಇದನ್ನ ಸ್ಟಾಕ್ ಪಾಯಿಂಟ್ ಅಲ್ಲಿ ಇಟ್ಟಿಲ್ಲ ಇದೆ. ನಾನು ನೋಡ್ತೀನಿ, ನಾನು ಎಲ್ಲೋ ಒಂದು ಕೌಂಟಬಲ್ ಸ್ಟಾಕ್ ಪಾಯಿಂಟ್ ಅಲ್ಲಿ ಇಡ್ಬೋದು. ಯಾಕಂದ್ರೆ ಅವರಿಗೆ ಇದ್ರ ವಿಷಯ ಏನಂತಾನೆ ಗೊತ್ತಿರೋದಿಲ್ಲ, ಹೇಗೆ ಕೆಲಸ ಮಾಡ್ತದೆ ಅಂತ ಗೊತ್ತಿರೋದಿಲ್ಲ, ಇದ್ರ ಬಗ್ಗೆ ನಾಲೆಡ್ಜ್ ಪಾಸ್ ಆಗಿರೋದಿಲ್ಲ. ಅದಕ್ಕೋಸ್ಕರ ನಾವು ಹೇಳೋದು, ಬೆಳಿಗ್ಗೆ ಅಟ್ಲೀಸ್ಟ್ ಒಂದು ಅಟೆಂಡ್ ಮಾಡಿ, ನಿಮ್ಮ ಹೊಸಬರಿಗೆಲ್ಲ ಅಟೆಂಡ್ ಮಾಡಿಸಿ, ಅವರಿಗೂ ಗೊತ್ತಾಗ್ತದೆ, ಅವರು ಸಹ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಭಾರತಿ ಅವರೇ ಹೇಳಿ. ಗುಡ್ ಮಾರ್ನಿಂಗ್ ಶೆಟ್ರೆ. ನನ್ಗೆ ಅಂದ್ರೆ ಇದು RGGL ಇದೆ ಅಲ್ಲ ನಾವು ಆಲ್ರೆಡಿ, ಸೊ ಅದ್ರ ಬದ್ಲಿಗೆ ಇದನ್ನು ಯೂಸ್ ಮಾಡಬಹುದಾ, ಹೇಳ್ಬಹುದಾ? ಇಲ್ಲ ಇಲ್ಲ, ಆಗೋದಿಲ್ಲ. ಅದರಲ್ಲಿ RGGL ಅಲ್ಲಿ ನಿಮ್ಗೆ ನಾನು ಇದರಲ್ಲಿ ನೋಡಿ, RGGL ಓವರ್ ಆಲ್ ಬಾಡಿ ಮೇಲೆ ವರ್ಕ್ ಆಗ್ತದೆ. ಅದರಲ್ಲಿ ನಿಮ್ಗೆ 700 ಆಕ್ಟಿವ್ ಎಲಿಮೆಂಟ್ಸ್ ಇದೆ. RGGL ಈಸ್ RGGL, ಅದಕ್ಕೆ ಬೇರೆ ನಿಮ್ಗೆ ಸಬ್ಸ್ಟಿಟ್ಯೂಟ್ ಇದುವರೆಗೂ ಬರಲಿಲ್ಲ. ಬಟ್ ಇದು ಕೆಲವುದಕ್ಕೆ ನಿಮ್ಗೆ RGGL ಇರುವ ಅಂಶ ಇದರಲ್ಲಿ ಇರ್ತದೆ. ಓಕೆ, ಪರ್ಟಿಕ್ಯುಲರ್ಲಿ ಕೆಲವು ಅಂಶ ನಾನು ಹೇಳಿದೆ ನಿಮ್ಗೆ, ಸ್ಟ್ರೆಸ್ ಇರ್ಬೋದು, ಅಥವಾ ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು. ಪರ್ಟಿಕ್ಯುಲರ್ ಆಗಿ ಕೆಲವರಿಗೆ ಅದು RGGL ಅಂದ್ರೆ ಸುಮಾರು ನಿಮ್ಗೆ 3,500 ರೂಪಾಯಿ ಅದು ಬೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಜಸ್ಟ್ ನಿಮ್ಗೆ ನೋಡಿ 600 ರೂಪಾಯಲ್ಲಿ ಬೇರ್ ಮಾಡ್ಬೋದಲ್ಲ. ಯು ಕ್ಯಾನ್ ಟ್ರೈ ಇಟ್ ಇನ್ ದಟ್. ಆ ಏರಿಯಾದಲ್ಲಿ ನೀವು ಇದನ್ನ ಪೊಸಿಷನ್ ಮಾಡಿ. ಕೆಲವರಿಗೆ ಅಫೋರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರಿಗೆ ಇದನ್ನ ಕೊಟ್ಟು ನೋಡಿ. ಅದಕ್ಕೆ ಅದರೊಟ್ಟಿಗೆ ನಮ್ಮ ಕಾಫಿ ಅಥವಾ ಟೀ ಅನ್ನು ಕೊಡಿ. ಟೀ ವಿತ್ ಪೋರಿಯಾ ಕೊಡಿ, ವೆರಿ ಗುಡ್. ಟೀ, ನಮ್ಮ DXN ಟೀ ವಿತ್ ಪೋರಿಯಾ ಕೊಡಿ, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಡೋಸೇಜ್ ಹೇಗೆ ಕೊಡ್ಬೋದಾ? ಅದ ಡೋಸೇಜ್ ಅದರಲ್ಲಿ ಬರ್ದಿದ್ದಾರೆ. ಯಾವಾಗ್ಲೂ ನಾವು ಈಗ ಫುಡ್ ಸಪ್ಲಿಮೆಂಟ್ ಕೊಡ್ಬೇಕಾದ್ರೆ ಸ್ಟಾರ್ಟಿಂಗ್ ವಿತ್ ಸ್ಲೋ ಆಗೇ ಕೊಡಿ. ಒಂದು, ಆಮೇಲೆ 2 ಮತ್ತೆ 3 ಮ್ಯಾಕ್ಸಿಮಮ್ ಅದನ್ನ ಕೊಡ್ಬೋದು. ಇವನ್ ಅದರಲ್ಲಿ 6 ಬರ್ದಿರ್ತಾರೆ, ಬಟ್ ಅದು ಅಗತ್ಯ ಇರೋದಿಲ್ಲ. ಬಟ್ ಏನಾದ್ರೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಅದನ್ನ ತಗೋಬಹುದು. ಏನು ನಿಮ್ಗೆ ಅದು 10 ತಗೊಂಡ್ರೆ ಏನು ತೊಂದರೆ ಇಲ್ಲ. ಓನ್ಲಿ ತೊಂದರೆ ನಮ್ಮ ಹಣ ಖಾಲಿ ಆಗ್ತದೆ ಅಷ್ಟೇ. ಅದೇನು ನಿಮ್ಗೆ ತೊಂದರೆ ಆಗೋದಿಲ್ಲ. ಓಕೆ, ಎಂಟಿ ಸ್ಟಮಕ್ ಬೆಟರ್ ಅಂತಲ್ಲ? ಬೆಟರ್ ಆಲ್ವೇಸ್. ಎಂಟಿ ಸ್ಟಮಕ್ ಬೆಟರ್ ಆಲ್ವೇಸ್. ಓಕೆ. ಆಲ್ ದ ಬೆಸ್ಟ್ ಮೇಡಮ್. ಇನ್ನೇನಾದ್ರೂ ನಿಮ್ಗೆ ಯಾರಾದ್ರೂ ಕೇಳಿಕ್ಕಿದ್ರೆ ಕೇಳ್ಬೋದು. ಅದರ್ವೈಸ್ ನಾಳೆ ಬೆಳಿಗ್ಗೆ ಪುನಃ ಮೀಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ವಿಸಿಟ್. ಈಗ ಆಲ್ರೆಡಿ ನಾನು ಹೇಳಿದೆ, ಇವತ್ತು ಸಂಜೆ 5 ಗಂಟೆಗೆ ಪ್ರೊಫೆಸರ್ ಮೀಟಿಂಗ್ ಇದೆ. ಯಾರು ಮಿಸ್ ಮಾಡದೆ ಅಟೆಂಡ್ ಮಾಡಿ, ಯಾಕಂದ್ರೆ ಕ್ರೌನ್ ಅಂಬಾಸಿಡರ್. ಸೊ ಈವನ್ ನಾನು ಅವ್ರ ಬಗ್ಗೆ ಹೇಳುವುದಂತಲ್ಲ, ಎನಿ ಟೈಮ್ ನೋಡಿ, ಎನಿ ಟೈಮ್ ಎಷ್ಟು ಆಕ್ಟಿವ್ ಆಗಿರ್ತಾರೆ. ನಾವೇ ಆಕ್ಟಿವ್ ಅಂತ, ನಮ್ಗಿಂತ 1000 ಟೈಮ್ಸ್ ಅವ್ರು ಆಕ್ಟಿವ್ ಇರ್ತಾರೆ. ಅಷ್ಟು ಆ ಏಜ್ ಅಲ್ಲಿ ಅವ್ರು ಬಂದು ಆನ್ಲೈನ್ ಅಲ್ಲಿ ಮೀಟಿಂಗ್ ಕೊಡ್ತಾರೆ, ನಮ್ಮ ಬಗ್ಗೆ ಕಳಕಳಿ ಇದೆ ಹೇಳ್ತಾರೆ. ಅವ್ರಿಗೆ ಹೇಳ್ಬೇಕಂತಿಲ್ಲ, ಅವ್ರಿಗೆ ಈಸ್ ಎ ಕರೋಡ್ಪತಿ ಅವರು. ಬಟ್ ಯಾಕೆ ಹೇಳ್ತಾರೆ? ಎಲ್ಲೋ ಒಬ್ರು ಕರ್ನಾಟಕದಲ್ಲಿ ಕ್ರೌನ್ ಅಂಬಾಸಿಡರ್ ಹುಟ್ಕೊಂಡ್ರೆ ಒಳ್ಳೇದಂತ. ಹಾಗಾಗಿ ಅವರು ಅದರ ಬಗ್ಗೆ ಮಾತಾಡ್ತಾರೆ. ಸೊ ಅದನ್ನ ಮಿಸ್ ಮಾಡದೆ ಅಟೆಂಡ್ ಮಾಡಿ. ಯಾರಿಗೆ ಲಿಂಕ್ ಸಿಗ್ಲಿಲ್ಲ, ಲಿಂಕ್ ನಿಮ್ಮ ಅಪ್ಲೈನ್ ಥ್ರೂ ತಗೊಳ್ಳಿ. ಸೊ ಅಟೆಂಡ್ ಆಗಿ. ಸೊ ಏನಾದ್ರೂ ಕೇಳಲಿಕ್ಕಿದ್ರೆ ಕೇಳ್ಬೋದು, ಇಲ್ಲ ಅಂತ ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಥ್ಯಾಂಕ್ ಯು ಮೂರ್ತಿ ಅವರೇ. ಥ್ಯಾಂಕ್ ಯು. ಹಿಂದಿನ ಒಂದ್ಸಲ ಪೊರಿಯಾ ಬಗ್ಗೆ ಹೇಳಿದ್ವಿ ಸರ್, ಬಟ್ ಅದೊಂದು ರಿಮೈಂಡ್ ಆಯ್ತು. ತುಂಬಾ ವೆರಿ ಗುಡ್ ನಾಲೆಡ್ಜ್ ಸರ್. ಇನ್ನು ಜಾಸ್ತಿ ಬೇಕಾದ್ರೆ ರೆಫರೆನ್ಸ್ ಇದೆ ನೋಡಿ, ಇದನ್ನ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಇನ್ನು ನಿಮ್ಗೆ ಡೀಪ್ ನಾಲೆಡ್ಜ್ ಬೇಕು ಅಂತ ಹೇಳಿದ್ರೆ ಈ ರೆಫರೆನ್ಸ್ ಅಲ್ಲಿ ಇದನ್ನ ನಾವು ಕೊಟ್ಟಿದೀವಿ. ಇದರಲ್ಲಿ ಇನ್ನೂ ಜಾಸ್ತಿ ನಿಮ್ಗೆ ರೆಫರೆನ್ಸ್ ಇದರಲ್ಲಿ ಇದೆ. ಯಾಕೆಂದ್ರೆ ಕಿಡ್ನಿ ಮೇಲೆ ವರ್ಕ್ ಆಗ್ತದೆ ಅಂತ ಹೇಳಿದ್ದಾರೆ, ಲಿವರ್ ಮೇಲೆ ವರ್ಕ್ ಆಗ್ತಾ ಹೇಳಿದ್ದಾರೆ. ಸೊ ದಿಸ್ ಇಸ್ ಅ ವೆರಿ ನಿಮ್ಗೆ ಚೀಪ್ ಅಂಡ್ ಬೆಸ್ಟ್ ಪ್ರಾಡಕ್ಟ್ ಇದು ಆಕ್ಚುಲಿ. ಈಗ ಅವರಿಗೆ ತುಂಬಾ ವರ್ಕ್ ಆಗ್ತದೆ.
ಓಕೆ. ಹಲೋ, ಗುಡ್ ಮಾರ್ನಿಂಗ್ ಸರ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಹೇಳಿ. ಸರ್ ನಾ ಡೈಲಿ ಉಪಯೋಗ ಮಾಡ್ತೇನೆ ಸರ್ ಪುರಿಯಾರಿ. ಓ, ನೀವು ಎಲ್ಲಾ ಪ್ರಾಡಕ್ಟ್ ಮಾಸ್ಟರ್ ಬಿಡಿ, ಎಲ್ಲಾ ಪ್ರಾಡಕ್ಟ್ ಮಾಡ್ತಾರೆ. Thank you, sir. ಹೇಗಂತ ನೋಡಿ, ಇದು ರೂಟನ್ನೇ ಸರಿ ಮಾಡ್ತು ಅಂತ ಹೇಳಿದ್ದಾರೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ಓಕೆ ಓಕೆ ಥ್ಯಾಂಕ್ ಯು ಸರ್. ಓಕೆ ಓಕೆ ಥ್ಯಾಂಕ್ ಯು. ಹೇಳ್ಬೋದು, ನಿಮ್ಮ ಅಭಿಪ್ರಾಯ ಅಂತ ಹೇಳಿದ್ರೆ ಜನರಿಗೂ ಸಹ ಅದು ಓಕೆ ಅಂತ ಇದು ಮಾಡ್ತಾರೆ. ಯಾಕೆಂದ್ರೆ ತುಂಬಾ ಅಫೋರ್ಡಬಲ್ ಪ್ರಾಡಕ್ಟ್, ಎನಿಬಡಿ ಯೂಸ್ ಮಾಡ್ಬೋದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಹೇಳಿ. ಸರ್, ಇದು ಬೆಂಗಳೂರಿಗೆ ಮೊದಲ್ರಿ ಇದು ಒಂದ್ ಗಡ್ಡೆ ತರ ಅದನ್ನ ಪೇಪರ್ ತರ ಕಟ್ ಮಾಡಿ ಕೊಡ್ತಿದ್ರಿ ಸರ್. ಹಾ, ಇದನ್ನ Paper? 4 ಪೀಸ್ ಮಾಡಿ 2 ರೂಪಾಯಿ ಒಂದು ಪೀಸ್ ಕೊಡ್ತಿದ್ರಿ ಸರ್. ಇದನ್ನ ಯಾರು? ನಾನು ಮಲ್ಲಾಡಿ ಸರ್, ಈರಣ್ಣ ಅಲ್ಲಲ್ಲ, ಮಲ್ಲಾಡಿ. ಯಾರು ಕೊಡ್ತಾ ಇದ್ರು ನಿಮ್ಗೆ? ಅಂದ್ರೆ ಸರ್ ಒಬ್ರು ಮಾರ್ಕೆಟಿಂಗ್ ಮಾಡ್ತಿದ್ರಿ, ಅದು ಪ್ಯಾಟಾರಿ. ಈಗ ಆಪಲ್ ಅದು ಹೆಚ್ಚು ಕೊಡ್ತಾರಲ್ರಿ, ಇದನ್ರಿ ಪೈನಾಪಲ್ ಅದು ರೀ. ಹಾ 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 ಆ ತರ ಸರ್ ಅದು ಬೇರೆ ಕಡೆಯಿಂದ ಗಡ್ಡೆ ತಂದ್ಬಿಟ್ಟು ಬಾಳ ಜನ ಸ್ವಚ್ಛ ಮಾಡಿ ಅದಕ್ಕೆ ಒಂದ್ ಇದಕ್ಕ ಬಟ್ಟೆ ತೋದ್ ಬಟ್ಟೆ ಹಾಕಿ ಹಾ ಪೇಪರ್ ತರ ಕಟ್ ಮಾಡಿ ಕೊಡ್ತಿದ್ರಿ ಸರ್ ಅದನ್ನ. ಓ ಹೋ 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 ಹಸಿ ಅದು ಹಸಿ ಆಗಿತ್ತೇನೋ ಅಲ್ವಾ? ಹಸಿ ಇತ್ತು ಸರ್. ಓಕೆ 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 ಇರ್ಬೋದು. ಲಾಸ್ಟ್ ಟೈಮ್ ಒಂದ್ಸಲ, ಈಗ ಮೊನ್ನೆ ನನಗೆ ನೋಡಿ, ಹಿಮಾಲಯನ್ ಪಿಂಕ್ ಸಾಲ್ಟ್ ಕೂಡ ಒಬ್ರು ಯಾರೋ ಲಾರಿ ಮೇಲೆ ತಗೊಂಡ್ಬಂದು ಮಾರ್ತಾ ಇದ್ರಂತೆ. ಯಾಕೆ ಜನರಿಗೆ, ಪೊಲೀಸ್ನವರಿಗೂ ಸಹ ಗೊತ್ತಿಲ್ಲ ಇದೇನು ಕಲ್ಲು ಮಾರ್ತಾ ಇದಾರೆ ಅಂತ. ಅವ್ರನ್ನ ಹಿಡಿದ್ಬಿಟ್ಟು ಒಳಗಡೆ ಇಟ್ರಂತೆ. ಮತ್ತೆ ಅದು ಗೊತ್ತಾಯ್ತು, ಓ ಇದು ಹಿಮಾಲಯನ್ ಸಾಲ್ಟ್, ಪಿಂಕ್ ಸಾಲ್ಟ್ ಮಾರ್ತಾ ಇದ್ದಾರೆ ಇವರು ಅಂತ. ಅಂದ್ರೆ ದಾಳದಾಗೆಲ್ಲ ಬಂದ್ರಿ ಸರ್ ಟ್ರ್ಯಾಕ್ಟರ್ ತಗೊಂಡ. ಹೌದಾ? ಸಿಕ್ಕಾಪಟ್ಟೆ ಆ ರೂಟ್ಗೊಮ್ಮೆ ಈ ರೂಟ್ಗೊಂದ್ ಗಾಡಿ ಇಟ್ರಿ ಅವ್ರು ಟ್ರ್ಯಾಕ್ಟರ್ದಾಗ ಮಾರ್ತಿದ್ರಿ. ಓಹೋ, ಮೇ ಬಿ ಓಕೆ, ಇರ್ಬೋದು, ನನಗೆ ಗೊತ್ತಿಲ್ಲ, ಬಟ್ ಇರ್ಬೋದು. ಯಾಕಂದ್ರೆ ಇಲ್ಲೆಲ್ಲಾದ್ರೂ ಬೆಳೆದಿರ್ಬೋದು. ಸೊ ಇಲ್ಲಿ ಬೆಳೆದ್ಬಿಟ್ಟು ಟ್ರೈ ಮಾಡಿರ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೀರಪ್ಪ ಅವರೇ. ಥ್ಯಾಂಕ್ ಯು ಸರ್. ಓಕೆ, ಕ್ಲೋಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.